ಹಲೋ ಹಾಯ್ ನಮಸ್ಕಾರ ವಿದ್ಯಾರ್ಥಿಗಳೇ. ಈ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಅಂತ ಸ್ವಾಗತವನ್ನು ಕೋರುತ್ತಾ, ಕಳೆದ ಒಂದು ವಿಡಿಯೋದಲ್ಲಿ ನಾವು NMMS GMAT ಪರೀಕ್ಷೆಗೆ ಪ್ರಶ್ನೆ ಪತ್ರಿಕೆಗೆ ಸಂಬಂಧಪಟ್ಟಂತೆ 2009 ಮತ್ತು 2010 ಸಾಲಿನ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ. 15 ಪ್ರಶ್ನೆಗಳು ಕಂಪ್ಲೀಟ್ ಆಗಿತ್ತು. ಅದು ಪಾರ್ಟ್ 1 ವಿಡಿಯೋ ಆಗಿದೆ. ಇನ್ನೂ ಯಾರು ಪಾರ್ಟ್ 1 ವಿಡಿಯೋ ನೋಡಿಲ್ಲ, ಈಗಲೇ ನಮ್ಮ ಚಾನಲ್ಗೆ ವಿಸಿಟ್ ಮಾಡಿ ಆ ಒಂದು ವಿಡಿಯೋದ ಸದುಪಯೋಗವನ್ನು ಪಡೆದುಕೊಳ್ಬಹುದು ಅಂತ ಹೇಳ್ತಾ, ಬನ್ನಿ ಮುಂದಿನ ಪ್ರಶ್ನೆಯನ್ನ ನೋಡ್ತಾ ಹೋಗೋಣ. ನೋಡಿ, 16 ಮತ್ತು 17ನೇ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಇಲ್ಲೊಂದು ಸೂಚನೆ ಕೊಟ್ಟಿದ್ದಾರೆ. ಇದ್ರ ಪ್ರಕಾರ ನಾವು ಉತ್ತರಗಳನ್ನ ಕಂಡುಹಿಡಬೇಕಾಗತ್ತೆ. ಸೂಚನೆ ನೋಡಿ, ಈ ಕೆಳಗಿನ ಪ್ರಶ್ನೆಗಳ ಒಂದು ಪದವನ್ನು ಸಾಂಕೇತಿಕ ಭಾಷೆಯಲ್ಲಿ ಬರೆಯಲಾಗಿದೆ. ಅಂದ್ರೆ ಅಕ್ಷರಗಳ ರೂಪದಲ್ಲಿ ಕೊಟ್ಟಿದ್ದಾರೆ. ಪ್ರತಿಯೊಂದು ಪ್ರಶ್ನೆಯಲ್ಲಿಯೂ ಒಂದು ಪದವನ್ನು ಕೊಡಲಾಗಿದೆ ಮತ್ತು ಅದನ್ನು ಅದೇ ಸಾಂಕೇತಿಕ ಭಾಷೆಯಲ್ಲಿ ಹೇಗೆ ಬರೆಯಬಹುದು ಎಂಬುದನ್ನು 4 ಆಯ್ಕೆಗಳ ಮೂಲಕ ತಿಳಿಸಿದೆ. ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನ ಕಂಡುಹಿಡಿಯಿರಿ ಅಂತ ಇದೆ. ಅಂದ್ರೆ ಇಲ್ಲಿ ಕ್ವಶನ್ ನೋಡಿ, ಕ್ವಶನ್ ಅನ್ನು ಗಮನಿಸಿ, ನಿಮಗೆ ಅರ್ಥ ಆಗತ್ತೆ. ಇಲ್ಲಿ ಒಂದು ಸಂಕೇತ ರೂಪದಲ್ಲಿ ಅಕ್ಷರಗಳನ್ನ ಕೊಟ್ಟಿರ್ತಾರೆ. ಅದರಲ್ಲಿ ಒಂದು ಪ್ಯಾಟರ್ನ್ ಇರುತ್ತೆ. ಆ ಪ್ಯಾಟರ್ನ್ ಅನ್ನು ಕಂಡುಹಿಡಿದು ನಾವು 3ನೇ ಒಂದು ಅಕ್ಷರಕ್ಕೆ ಸಂಬಂಧಪಟ್ಟಂತೆ ಅದರ ಉತ್ತರವನ್ನ ನಾವು ಕೊಟ್ಟಂತ ಆಪ್ಷನ್ಗಳಲ್ಲಿ ಕಂಡುಹಿಡಬೇಕಾಗತ್ತೆ. ಇಲ್ಲಿ ಮೊದಲಿಗೆ LION ಅನ್ನುವಂಥದ್ದನ್ನ PMSR ಅಂತ ಬರೆದಿದ್ದಾರೆ. ಈಗ BIRD ಅನ್ನ ನಾವು ಏನಂತ ಬರೀಬಹುದು ಅಂತ ಪ್ರಶ್ನೆ. ಇದರಲ್ಲಿ ಪ್ಯಾಟರ್ನ್ ಅನ್ನ ಮೊದಲು ನಾವು ಗಮನಿಸೋದಾದ್ರೆ ನೋಡಿ, ಮೊದಲಿಗೆ ಇಲ್ಲಿ L ಇಂದ P ಆಗಿದೆ ಅಂತಂದ್ರೆ L ಆದ್ಮೇಲೆ MNOP ಅಂದ್ರೆ Lಗೆ 4 ಅಕ್ಷರಗಳ L ನಂತರ ಬರುವಂತ 4ನೇ ಅಕ್ಷರವನ್ನ ಇಲ್ಲಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲೂ ಕೂಡ B ನಂತರ ಬರುವಂತ 4ನೇ ಅಕ್ಷರವನ್ನ ಫೈಂಡ್ ಔಟ್ ಮಾಡೋಕ್ಕೂ ಮುಂಚೆ ಪ್ಯಾಟರ್ನ್ ಅದೇ ಇದೆಯಾ ಅಂತ ಇನ್ನೊಂದ್ಸಲಿ ಚೆಕ್ ಮಾಡೋಣ. 2ನೇ ಅಕ್ಷರವನ್ನ ಈಗ ತೆಗೆದುಕೊಳ್ಳೋಣ. I ಅಂತ ಇದೆ. I ಇಂದ M ಆಗಿದೆ. I ನಂತರ JKLM ಅಂದ್ರೆ ಇಲ್ಲೂ ಕೂಡ +4 ಆಗಿದೆ. ಮೊದಲನೇದ್ರಲ್ಲಿ +4 ಆಗಿತ್ತು, ಇದರಲ್ಲೂ +4. ಈಗ O ಚೆಕ್ ಮಾಡಿ. O ಆದ್ಮೇಲೆ O ಸ್ಥಾನದಲ್ಲಿ S ಬಂದಿದೆ. ಅಂದ್ರೆ O ನ ನಂತರ ಎಷ್ಟು ಸೇರಿಸಿದ್ದಾರೆ ಚೆಕ್ ಮಾಡೋಣ. O ಆದ್ಮೇಲೆ QOPQRS ಅಂದ್ರೆ ಇಲ್ಲೂ ಕೂಡ +4 ಮಾಡಿದ್ದಾರೆ. ಹಾಗಾಗಿ N ಅನ್ನು ಕೂಡ R ಅಂತ ಕೊಟ್ಟಿದ್ದಾರೆ, ಅದು ಕೂಡ +4 ಆಗಿರುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡಬಹುದು. N ನಂತರ OPQR ನೋಡಿ, ಇಲ್ಲೂ ಕೂಡ 4 ಇದೆ. ಅಂದ್ರೆ ನಾವಿಲ್ಲಿ B ನಂತರ ಬರುವಂತ 4ನೇ ಅಕ್ಷರ ಯಾವುದು ಅಂತ ಕಂಡುಹಿಡಬೇಕು. B ನಂತರ ಬರುವಂತದ್ದು CDEF ಅನ್ನುವಂಥದ್ದು ಈ ಮೊದಲ ಒಂದು ಸ್ಥಾನದಲ್ಲಿ ಬರಬೇಕು ಅಂತ ಆಪ್ಷನ್ ಅಲ್ಲಿ ಯಾವ್ದಿದೆ ನೋಡಿ. ಮೊದಲನೇ ಆಪ್ಷನ್ ನಲ್ಲಿ X ಇದೆ, ಇದು ತಪ್ಪಾಗುತ್ತೆ. ಇಲ್ಲಿ F ಇದೆ, ಇದು ಆಪ್ಷನ್ ಆಗಬಹುದು. ನಂತರ ಮತ್ತೆ ಯಾವ್ದಾದ್ರು F ಇದೆಯಾ ಅಂತ ಚೆಕ್ ಮಾಡಬೇಕು. ಇಲ್ಲಿ E ಇದೆ, ಇದು ತಪ್ಪು. ಇಲ್ಲಿ L ಇದೆ, ಇದು ಕೂಡ ತಪ್ಪು. ನೋಡಿ, ಸರಿಯಾಗಿರುವಂತ ಉತ್ತರ ಕೇವಲ ಒಂದೇ ಒಂದು ಅಕ್ಷರದಲ್ಲಿ ನಾವು ಕಂಡುಹಿಡಿದ್ವಿ. ಇನ್ನ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಏನ್ ಮಾಡಿರ್ತಾರೆ ಅಂದ್ರೆ 2 ಆಪ್ಷನ್ಗಳನ್ನ ಅಥವಾ 4 ಆಪ್ಷನ್ಗಳಲ್ಲಿ ಮೊದಲಿಗೆ FF ಕೊಟ್ಟು ನಂತರ ಅಕ್ಷರಗಳನ್ನ ಚೇಂಜ್ ಮಾಡಿ ಕೊಟ್ಟಿರ್ತಾರೆ. ಆ ತರ ಇರೋದಂತ ಪ್ರಶ್ನೆಗಳನ್ನ ನೀವು ಸರಿಯಾಗಿ ಗಮನಿಸಿ ಉತ್ತರಿಸಬೇಕಾಗತ್ತೆ. ನಂತರ 17ನೇ ಪ್ರಶ್ನೆಯನ್ನ ನೋಡಿ. LION ಒಂದು ಸಂಕೇತದ ಪ್ರಕಾರ NGQL ಎಂದು ಬರೆದರೆ ಅದೇ ಸಂಕೇತದ ಪ್ರಕಾರ PARROT ಪ್ಯಾರೆಟ್ ಅನ್ನು ಹೀಗೆ ಬರೆಯಬಹುದು ಅಂತ ಪ್ರಶ್ನೆ. LION ಇದೆ, ಅದನ್ನ NGQL ಅಂತ ಬರೆದಿದ್ದಾರೆ. ಇಲ್ಲಿ ನಾವು ಕಳೆದ ಪ್ರಶ್ನೆಯಲ್ಲಿ ಗಮನಿಸಿದಂತೆ ಈ ಒಂದು ಪ್ರಶ್ನೆಯಲ್ಲೂ ಕೂಡ ಎಷ್ಟು ಹೆಚ್ಚಾಗಿದೆ ಅಥವಾ ಕಡಿಮೆ ಆಗಿದೆ ಅನ್ನೋದನ್ನ ಗಮನಿಸೋಣ. ನೋಡಿ, ಮೊದಲಿಗೆ L ಇದ್ದಿದ್ದು N ಆಗಿದೆ. ಅಂದ್ರೆ M ನಂತರ N 2 ಅಕ್ಷರ ಮುಂದೆ ಹೋಗಿದೆ. ಇಲ್ಲಿ I ನೋಡಿ, I ಇದ್ದಿದ್ದು G ಆಗಿದೆ. ಅಂದ್ರೆ ಇದು ಹಿಂದೆ ಬರ್ತಾ ಇದೆ. I ಹಿಂದೆ J ಬರುತ್ತೆ, J ಹಿಂದೆ I ಹಿಂದೆ H ಬರುತ್ತೆ. G ಆದ ನಂತರ H, ಆಮೇಲೆ I ಹೀಗೆ ಬರುತ್ತೆ. ಬಟ್ ಇಲ್ಲಿ I ಇರೋದು G
ಬರ್ತಾ ಇದೆ ಅಂದರೆ ಇಲ್ಲಿ -2 ಆಗಿದೆ. ಇದು -2, ಮೊದಲನೇದು +2, ಇದು -2. ಇನ್ನು O ಇದ್ದಿದ್ದು Q ಆಗಿದೆ. ಅಂದರೆ O ನಂತರ P ನಂತರ Q, ಅಂದರೆ ಇಲ್ಲೂ ಕೂಡ +2 ಆಯಿತು. ಇನ್ನು N ಇದ್ದಿದ್ದು L ಆಗಿದೆ. ಅಂದರೆ ಇದು ಕೂಡ ಹಿಂದೆ ಹೋಗ್ತಾ ಇದೆ, -2. L ನಂತರ M ನಂತರ N ಬರುತ್ತೆ. ಈಗ ಮೊದಲನೇ ಅಕ್ಷರ +2, ಎರಡನೇ ಅಕ್ಷರ -2. ಅದೇ ರೀತಿ ಮೂರನೇ ಅಕ್ಷರ +2, ನಾಲ್ಕನೇ ಅಕ್ಷರ -2. ಅಂದರೆ ನಾವು ಈ ಒಂದು ಪ್ಯಾಟರ್ನಲ್ಲಿ ಉತ್ತರವನ್ನು ಗಮನಿಸ್ತಾ ಹೋಗಬೇಕಾಗತ್ತೆ. ಮೊದಲೇ ನೋಡಿ Pಗೆ +2 ಮಾಡಬೇಕು ಅಂದರೆ ಎರಡು ಸ್ಥಾನ ಮುಂದೆ ಹೋಗಿ P ನಂತರ ಬರುವಂಥ ಎರಡು ಸ್ಥಾನದ ನಂತರದ ಅಕ್ಷರ ಯಾವುದು ಅಂತ ಕಂಡುಹಿಡಬೇಕು. P ನಂತರ Q ಬರುತ್ತೆ, ನಂತರ R. ಅಂದರೆ ನಮ್ಮ ಒಂದು ಉತ್ತರ ಮೊದಲನೇ ಅಕ್ಷರ R ಬಂದಿರಬೇಕು. R ಯಾವ ಆಪ್ಷನ್ನಲ್ಲಿದೆ ನೋಡಿ, N ಇದೆ, ಇದು ತಪ್ಪು. ಇದರಲ್ಲಿ R ಇದೆ, ಇದು ಆಗ್ಬೋದು, ಸರಿ ಆಗ್ಬೋದು. ಇದರಲ್ಲೂ ಕೂಡ N ಇದೆ, ಇದು ತಪ್ಪು. ಇಲ್ಲೂ ಕೂಡ R ಇದೆ. ನೋಡಿ, ನಾನು ಕಳೆದ ಒಂದು ವಿಡಿಯೋದಲ್ಲಿ ಹೇಳಿದೆ, ಕಳೆದ ಪ್ರಶ್ನೆಯಲ್ಲಿ ಹೇಳಿದಂತೆ ಇಲ್ಲಿ 2 ಆಪ್ಷನ್ಗಳನ್ನು ಸೇಮ್ ಕೊಟ್ಟಿದ್ದಾರೆ. ಇವೆರಡರಲ್ಲಿ ಒಂದು ಉತ್ತರ ಆಗಿರುತ್ತೆ. ಈಗ ಎರಡನೇ ಅಕ್ಷರವನ್ನು ಗಮನಿಸಿ. ಎರಡನೇ ಅಕ್ಷರ A ಇದೆ, ಅಂದರೆ ಇದು -2 ಆಗಬೇಕು. A ಹಿಂದೆ ಯಾವುದೋ ಅಕ್ಷರ ಇರಲ್ಲ ಅಂತಲ್ಲ. A ನ ಮತ್ತೆ ಹಿಂದೆ ಹೋದರೆ Z ಬರುತ್ತೆ, Z ಹಿಂದೆ Y. ಈಗ Y ಇರುವಂಥದ್ದು ಆಪ್ಷನ್ ಯಾವುದಿದೆ ಅಂತ ಗಮನಿಸೋಣ. ಇಲ್ಲಿ C ಇದೆ, ಇವೆರಡು ತೆಗೆದಿದ್ದೀವಿ ಆಗಲೇ, ಹಾಗಾಗಿ 1 ಮತ್ತು 3 ನಾನು ಕನ್ಸಿಡರ್ ಮಾಡಲ್ಲ. ಈಗ ಎರಡನೇ ಆಪ್ಷನ್ನಲ್ಲಿ C ಇದೆ, ಹಾಗಾಗಿ ಇದು ತಪ್ಪಾಗುತ್ತೆ. ಇನ್ನು Y ಇರೋದು ನೋಡಿ, ಕೇವಲ ಒಂದೇ ಆಪ್ಷನ್ನಲ್ಲಿ Y ಇರುವಂಥದ್ದು, ನಾಲ್ಕನೇ ಆಪ್ಷನ್ನು, ಅದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಈ ರೀತಿಯಾಗಿ ನಾವು ಅಲ್ಲಿರುವಂಥ ಕೋಡನ್ನು ಮೊದಲಿಗೆ ಪ್ಯಾಟರ್ನನ್ನು ಗಮನಿಸಬೇಕಾಗತ್ತೆ. ಅದು ಪ್ಲಸ್ ಆಗಿದೆಯಾ, ಅಲ್ಲಿ ಪ್ಲಸ್ ಅಕ್ಷರಗಳನ್ನು ಮುಂದೆ ಹೋಗ್ತಾ ಇದ್ದಾರಾ ಅಥವಾ ಮೈನಸ್ ಮಾಡಿ ಹಿಂದೆ ಬರ್ತಾ ಇದ್ದಾರಾ ಅಂತ ನಾವು ಮೊದಲಿಗೆ ಕಂಡುಹಿಡಿದುಕೊಳ್ಬೇಕಾಗತ್ತೆ. ಅದೇ ಥರ ನಾವು ಅವರು ಕೊಟ್ಟಂಥ ಅಕ್ಷರಕ್ಕೆ ಅವರು ಮುಂದೆ ಹೋಗಿದ್ರೆ ಮುಂದೆ ಹೋಗಬೇಕು, ಹಿಂದೆ ಬಂದಿದ್ರೆ ಹಿಂದೆ ಬರಬೇಕು. ಎರಡು ಮುಂದೆ ಹೋಗಿ ಹಿಂದೆ ಬಂದಿದ್ರೆ ಈಗ ಯಾವ ರೀತಿ ಮಾಡಿದ್ವಿ, ಈ ಥರ ಮುಂದೆ ಹೋಗಿ ಹಿಂದೆ ಇರುವಂಥ ಅಕ್ಷರಗಳನ್ನ ಕಂಡುಹಿಡಿಯೋದ್ರ ಮೂಲಕ ನಾವು ಸುಲಭವಾಗಿ ಉತ್ತರಿಸಬಹುದು. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋಣ. 17ರಿಂದ 18ನೇ ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಈ ಒಂದು ಸೂಚನೆ. ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಎಂಬ ಪದಕ್ಕೆ 1 2 1 3 4 5 6 7 8 3 9 ಸಂಕೇತಗಳನ್ನು ಕೊಟ್ಟಿದೆ. ಅಂದರೆ E ಅಂದರೆ 1 ಅಂತ ಅರ್ಥ, L ಅಂದರೆ 2 ಅಂತ ಅರ್ಥ, ಮತ್ತೆ E ಬಂದಿದೆ ನೋಡಿ, E ಇದೆ. E ಅನ್ನೋದು ಎರಡು ಕೂಡ ಇಲ್ಲಿ 2 ಸಲ E ಬಂದಿದೆ, 1 1 ಅಂದರೆ E ಅಂದರೆ 1 ಅಂತ ಅರ್ಥ. ನಾವು ಅದನ್ನ ಸರಿಯಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ನೋಡಿ, ಇಲ್ಲಿ ನಾನು ಬರೀತೀನಿ ಮೊದಲಿಗೆ. E ಅಂತಂದ್ರೆ 1, ನಂತರ L 2, E ಬರ್ದಿದ್ದೀನಿ, ಅದನ್ನ ಮತ್ತೆ ಬರೆಯಲ್ಲ. C 3, T 4, R 5, ನಂತರ O 7, N 8, I 3, ಎಲ್ಲೋ ತಪ್ಪಾಗಿದೆ ಅನ್ಸುತ್ತೆ. ನೋಡಿ, ಇನ್ನೊಂದ್ಸಲಿ ಬರ್ಕೊಳ್ತೀನಿ. E ಅಂದರೆ, ಒಂದು ನಿಮಿಷ ಇದನ್ನು ಚೆಕ್ ಮಾಡ್ತೀನಿ, ನಂತರ ಕಾಣಿಸಲ್ಲ ಇದು. ಈಗ ಬರ್ಕೊಳ್ತೀನಿ. E ಅಂದರೆ 1, L ಅಂದರೆ 2, C ಅಂದರೆ 3, T ಅಂದರೆ 4, R O N I C S 5 6 7 8 3 ಮತ್ತೆ 9. ಈಗ ನೋಡಿ, ಇಲ್ಲಿ ಕೋಸೈನ್ ಇದರ ಸಂಕೇತವೇನು ಅಂತ ಕೊಟ್ಟಿದ್ದಾರೆ. ಅಂದ್ರೆ ಈ ಒಂದು ಸಂಕೇತದಲ್ಲಿ C ಗೆ ಎಷ್ಟು ಸಂಖ್ಯೆ ಬಂದಿದೆ ನೋಡಿ. C ಎಲ್ಲಿದೆ? C ಇಲ್ಲಿದೆ. ಅಂದ್ರೆ C ಗೆ ಮೊದಲಿಗೆ 3 ಬಂದಿರ್ಬೇಕು. ಯಾವ ಆಪ್ಷನ್ ಅಲ್ಲಿ ಇದೆ ನೋಡಿ, ಒಂದೇ ಒಂದು ಆಪ್ಷನ್ ಇದೆ, ಹಾಗಾಗಿ ಉಳಿದಿದ್ವೆಲ್ಲ ತಪ್ಪಾಗುತ್ತೆ. ಕೇವಲ ನಾವು 1ರಿಂದ ಕಂಡುಹಿಡಿದ್ವಿ. ಆಪ್ಷನ್ C ಅನ್ನುವಂಥದ್ದು ಅಥವಾ 3 ಅನ್ನುವಂಥದ್ದು ಇದೊಂದಕ್ಕೆ ಸರಿಯಾಗಿರುವಂಥ ಉತ್ತರ ಆಗಿರುತ್ತೆ. ಇನ್ನು ಅದೇ ರೀತಿಯಾಗಿ
ನೋಡಿ 9, 4, 6, 5, 1 ಈ ಕೆಳಗಿನ ಯಾವ ಪದವನ್ನು ಸೂಚಿಸುತ್ತದೆ? ನೋಡಿ 9 ಅನ್ನೋದಕ್ಕೆ ಸಮನಾಗಿರುವಂತ ಅಕ್ಷರ ಯಾವ್ದಿದೆ ನೋಡಿ, 9 ಕೊನೆಗಿದೆ ಅಂದ್ರೆ ಫಸ್ಟ್ ಎಸ್ ಬರಬೇಕು. ಎಸ್ ಬಂದಿರೋದು ಯಾವ್ದಿದೆ, ಇರೋದು ಒಂದೇ ಆಪ್ಷನ್ ಎಸ್ ಇರೋದು ಕೊನೆಯಲ್ಲಿ ಮಾತ್ರ. ಹಾಗಾಗಿ ಸರಿಯಾಗಿರುವಂತ ಉತ್ತರ ಆಪ್ಷನ್ 4 ಆಗಿರುತ್ತೆ. ಈಸಿ ಅರ್ಥ ಆಗ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಮುಂದಿನ ಪ್ರಶ್ನೆ ನೋಡೋಣ. ನೋಡಿ ಇಲ್ಲಿ ಏಜೆಂಟ್ ಅನ್ನು ಒಂದು ಸಂಕೇತದ ಪ್ರಕಾರ 5, 6, 3, 4, 7 ಎಂದು ಬರೀತಾರೆ. ಅದೇ ರೀತಿಯಾಗಿ ಕ್ಯಾಂಡಲ್ ಅನ್ನು CANDL ಈ ಕ್ಯಾಂಡಲ್ ಅನ್ನು 1, 5, 4, 8, 9, 3 ಅಂತ ಬರೀತಾರೆ ಎಂದು ಬರೆದರೆ ಅದೇ ಸಂಕೇತದ ಪ್ರಕಾರ ಗ್ಲಾನ್ಸ್ ಅನ್ನು ಹೀಗೆ ಬರೆಯಬಹುದು. ನೋಡಿ ಆ ಒಂದು ಸೂಚನೆ ಕೊಟ್ಟಿದ್ದು 18 ಮತ್ತು 19ನೇ ಪ್ರಶ್ನೆ ಮಾತ್ರ. ಇದು 20ನೇ ಬೇರೆ ಪ್ರಶ್ನೆ. ಆ ಸೂಚನೆ ಇದಕ್ಕೆ ಅನ್ವಯಿಸೋದಿಲ್ಲ. ಇಲ್ಲಿ ನಾವು ಎ ಅನ್ನುವಂಥದ್ದನ್ನ ಸಂಕೇತ ಮೊದಲು ಜಿ ಅಂತ ಇದೆ. ಜಿ ಇವೆರಡು ಪದದಲ್ಲಿ ಎಲ್ಲಿದೆ ನೋಡ್ಬೇಕು. ನೋಡಿ ಏಜೆಂಟ್ ಅನ್ನುವಂಥದ್ರಲ್ಲಿ ಇಲ್ಲಿ ಎರಡನೇ ಪದ ಜಿ ಇದೆ. ಇಲ್ಲಿ ಎರಡನೇ ಸಂಖ್ಯೆ ಎಷ್ಟಿದೆ ನೋಡಿ, 6 ಅಂತ ಇದೆ. ಅಂದ್ರೆ ಜಿಗೆ 6 ಅಂತ ಗೊತ್ತಾಯ್ತು. 6 ಬಂದಿರೋದು ಯಾವ್ದಿದೆ ನೋಡಿ, ಇಲ್ಲೂ 6 ಇದೆ, ಇದು ಸರಿ ಆಗ್ಬೋದು. ಇಲ್ಲಿ 5 ಇದೆ, ಇದು ತಪ್ಪು. ಇದು 6 ಇದೆ, ಇದು ಸರಿ ಆಗ್ಬೋದು, ಇದು ಸರಿ ಆಗ್ಬೋದು. ಈಗ ಒಂದು ಆಪ್ಷನ್ ಅನ್ನು ನಾವು ಈಸಿಯಾಗಿ ಎಲಿಮಿನೇಟ್ ಮಾಡಿದ್ವಿ. ನಂತರ ಎಲ್ ಅಂತ ಇದೆ. ಎಲ್ ಯಾವ್ದ್ರಲ್ಲಿದೆ ನೋಡಿ, ಎಲ್ಲು ಈ ಎರಡನೇ ಪದದಲ್ಲಿ ಕೊನೆಯಿಂದ ಎರಡನೇ ಅಕ್ಷರ ಇದೆ. ಅಂದ್ರೆ 5ನೇ ಅಕ್ಷರ ಎಲ್ ಆಗಿದೆ. ಎಲ್ಲಿನ ಸಂಕೇತ ಎಷ್ಟಿದೆ ನೋಡಿ, 9 ಅಂತ ಇದೆ. ಈಗ ಎರಡನೇ ಆಪ್ಷನ್ ನಲ್ಲಿ ಅಂದ್ರೆ ಎರಡನೇ ಸ್ಥಾನದಲ್ಲಿ 9 ಇರ್ಬೇಕು. ಇದ್ರಲ್ಲೂ ಇದೆ, ಇದು ಸರಿ ಆಗ್ಬೋದು. ಇದ್ರಲ್ಲಿ 3 ಇದೆ, ಹಾಗಾಗಿ ಇದು ತಪ್ಪಾಗುತ್ತೆ. ಇದು ಕೂಡ ತೆಗೆದ್ವಿ. ಇನ್ನು ಇದ್ರಲ್ಲಿ 9 ಇದೆ, ಇವೆರಡರಲ್ಲಿ ಒಂದು ಉತ್ತರ ಆಗಿರುತ್ತೆ. ಇನ್ನು ಎ ಅಂತ ಇದೆ. ಎಗೆ ಎಷ್ಟಿದೆ ನೋಡಿ, ಇಲ್ಲಿ ಎ 5 ಇದೆ. ಇನ್ನೊಂದ್ಸಲಿ ಚೆಕ್ ಮಾಡ್ಬೇಕಾದ್ರೆ ಇದರಲ್ಲೂ ಕೂಡ ಎ ಕೊಟ್ಟಿದ್ದಾರೆ, ಅದರಲ್ಲೂ 5 ಇದೆ ಅಂತ ಒಂದ್ಸಲಿ ಚೆಕ್ ಮಾಡೋಣ. ಇಲ್ಲಿ ಎರಡನೇ ಸ್ಥಾನದಲ್ಲಿದೆ, ಇಲ್ಲೂ ಎರಡನೇ ಸ್ಥಾನದಲ್ಲೇ 5 ಇದೆ. ಅಂದ್ರೆ ಎ ನ ಬೆಲೆ 5 ಅಂತ ಅರ್ಥ. 5 ನೋಡಿ ಇದರಲ್ಲೂ ಇದೆ, ಇದರಲ್ಲೂ ಇದೆ. ಇವೆರಡು ಚೆಕ್ ಮಾಡಲ್ಲ, ಯಾಕಂದ್ರೆ ಇವೆರಡು ಆಲ್ರೆಡಿ ಎಲಿಮಿನೇಟ್ ಮಾಡಿದೀವಿ. ಅಂದ್ರೆ ಎರಡೂ ಸರಿ ಆಯ್ತು. ಮತ್ತೆ ಮುಂದೆ ನೋಡ್ಬೇಕು. ಈಗ ಎಷ್ಟು ಕೊಟ್ಟಿದ್ದಾರೆ, 3. ಇದ್ರಲ್ಲಿ ನೋಡಿ 3 ಇದೆ. ನೋಡಿ ಇನ್ನೊಂದ್ಸಲಿ ಚೆಕ್ ಮಾಡ್ಬೇಕಾದ್ರೆ ಇಲ್ಲೂ ಕೂಡ ಇದೆ, ಕೊನೆ ಸ್ಥಾನದಲ್ಲಿ ಇಲ್ಲೂ 3 ಇದೆ. ಅಂದ್ರೆ ನ ಬೆಲೆ 3 ಅಂತಾನೆ ಅರ್ಥ. 3 ಇದೆ. 4ನೇ ಸ್ಥಾನದಲ್ಲಿ ಇರಿ ಒಂದ್ ನಿಮಿಷ, ನಾವು ಇದನ್ನ ನೋಡ್ಬೇಕು. ಈಗ 1, 2, 3 ನೋಡಿದ್ವಿ. ಇವು 3 ಆಯ್ತು. ಇನ್ನು ಎನ್ ಎಲ್ಲಿದೆ ನೋಡಿ, ಎನ್ ಇದರಲ್ಲೂ ಇದೆ, ಇದರಲ್ಲೂ ಇದೆ. ಎನ್ ನ ಬೆಲೆ ಎಷ್ಟಿದೆ ನೋಡಿ. ಈಗ ಎನ್ ಇಲ್ಲಿ 4 ಇದೆ. ಈ 3 ನೋಡ್ಬೇಡಿ, ಯಾಕಂದ್ರೆ ಇಲ್ಲಿರೋದು ಎನ್ ಅನ್ನುವಂತ ಅಕ್ಷರವನ್ನು ನಾವೀಗ ನೋಡ್ಬೇಕಾಗಿರೋದು. ಎನ್ ನ ಬೆಲೆ 4. ಇದರಲ್ಲೂ 4 ಇದೆ ನೋಡಿ, 3ನೇದು 4 ಇದೆ. ಅಂದ್ರೆ 4 ಯಾವ್ದಿದೆಯಲ್ಲ ಇದು ಸರಿಯಾಗಿರುವಂತ ಉತ್ತರ ಆಗುತ್ತೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತ ಉತ್ತರ ಆಪ್ಷನ್ ಡಿ ಅನ್ನುವಂಥದ್ದು. ನಂತರ ನೋಡಿ, ಇದು ಚಿತ್ರಗಳಲ್ಲಿ ಈಗ ಆಕೃತಿಗಳನ್ನ ಕೊಟ್ಟು ಆ ಒಂದು ಚಿತ್ರದಲ್ಲಿ ಚತುರ್ಭುಜಗಳೆಷ್ಟಿದೆ ಅಥವಾ ತ್ರಿಭುಜಗಳೆಷ್ಟಿದೆ, ಅರ್ಧ ವೃತ್ತಗಳೆಷ್ಟಿದೆ, ವೃತ್ತಗಳೆಷ್ಟಿದೆ ಅಂತ ಈ ರೀತಿಯಾಗಿ ಪ್ರಶ್ನೆಯನ್ನು ಕೇಳ್ತಾರೆ. ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿ ಚಿತ್ರದಲ್ಲಿ ಸೂಚಿತ ಜ್ಯಾಮಿತಿಯ ಆಕೃತಿಯ ಸಂಖ್ಯೆಯನ್ನು ಕಂಡುಹಿಡಿದು ಉತ್ತರವನ್ನು ಗುರುತಿಸಿ. ಅಂದ್ರೆ ಪ್ರಶ್ನೆಯಲ್ಲಿ ಯಾವ ಆಕೃತಿ ಕೇಳಿರ್ತಾರೆ ಅದನ್ನ ಕಂಡುಹಿಡಿದು ಉತ್ತರ ನೀಡಬೇಕು. ಈ ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಕೇಳಿದ್ದಾರೆ. ನೋಡಿ ಇಲ್ಲಿ ಕೇಳಿರೋದು ತ್ರಿಭುಜ. ನಾವು ತ್ರಿಭುಜಗಳನ್ನ ಲೆಕ್ಕ ಹಾಕೋದಾದ್ರೆ ನೋಡಿ, ಮೊದಲಿಗೆ ನಮ್ಗೆ ಈ ರೀತಿಯಾಗಿ ಒಂದು ತ್ರಿಭುಜ ಕಾಣ್ತಾ ಇದೆ. ಇದರಲ್ಲಿ ಮಧ್ಯದಲ್ಲಿ ಒಂದು ಗೆರೆ ಬಂದಿದೆ. ಈ ರೀತಿಯಾಗಿ ಬಂದ್ರೆ ಇದರಲ್ಲಿ 1, 2 ಅಂತ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ಆದ್ರೆ ಇದರಲ್ಲಿ ಇರುವಂತದ್ದು ಒಟ್ಟು 3 ತ್ರಿಭುಜಗಳಿದೆ. ನೋಡಿ ಇದು 1, ನೀವೆಲ್ಲರೂ ಅನ್ಕೊಂಡಂತೆ ಇದು 1, ನಂತರ ಇದು 1, 2 ಆಯ್ತು. ಇನ್ನು ಇದೆಲ್ಲ ಸೇರಿ ಒಂದು ತ್ರಿಭುಜ ಆಗಿರುತ್ತೆ. ಇದು 3ನೇ ತ್ರಿಭುಜ. ಅರ್ಥ ಆಯ್ತಾ ಇದೆ ಅಲ್ವಾ? ನೋಡಿ ಇದು 1, 2, ಇದು ದೊಡ್ಡದು ಸೇರಿ ಒಟ್ಟು 3 ಆಯ್ತು. ನಂತರ ಅದೇ ರೀತಿಯಾಗಿ ಇಲ್ಲಿ ನೋಡಿ, ಇಲ್ಲಿ 1, 2 ಇದೆಲ್ಲ ಸೇರಿ 3, ಅಂದ್ರೆ ಇಲ್ಲೂ ಕೂಡ 3 ಇದೆ. ನಂತರ ನೋಡಿ, ಇಲ್ಲಿಂದ ಈಗ ಬಂದಿದೆ, ಇದು ಒಂದು ತ್ರಿಭುಜ, ಇದು 1. ನಂತರ ಇಲ್ಲಿಂದ ಇದು ಒಂದು ತ್ರಿಭುಜ,
ಇಲ್ಲಿ 2 ಆಯಿತು. ಅದೇ ರೀತಿಯಾಗಿ ನೋಡಿ, ಇಲ್ಲಿಂದ ಒಂದು ತ್ರಿಭುಜ, ನಂತರ ಇಲ್ಲಿಂದ ಒಂದು ತ್ರಿಭುಜ, ಇದು 2 ಆಯಿತು. ಇದು 2 2, ಒಟ್ಟು ಎಷ್ಟು ತ್ರಿಭುಜಗಳಾಯಿತು? 10 ತ್ರಿಭುಜಗಳಾಯಿತು. ಮತ್ತೆ ಎಲ್ಲಾದರೂ ತ್ರಿಭುಜ ಇದೆಯಾ ಅಂತ ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡೋಣ. ಒಂದು, 2, 3, ಇಲ್ಲಿ 3, 6, 7, 8, 9, 10. ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂಥ ಉತ್ತರ ಒಟ್ಟು 10 ತ್ರಿಭುಜಗಳು ಈ ಒಂದು ಆಕೃತಿಯಲ್ಲಿ ಇರುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಕೆಳಗೆ ಕೊಟ್ಟಿರುವ ಆಕೃತಿಯಲ್ಲಿ ಮತ್ತೆ ತ್ರಿಭುಜಗಳ ಸಂಖ್ಯೆಯನ್ನೇ ಕೇಳಿದ್ದಾರೆ. ನೋಡಿ, ನಾನು ಆಗಲೇ ಹೇಳಿದಾಗೆ 1 2 ಮೇಲ್ಗಡೆ ಒಂದಿರುತ್ತೆ, ಅಂದರೆ 3 ಆಯಿತು. ನಂತರ ಇಲ್ಲೂ ಕೂಡ 1 2 ಟೋಟಲ್ 3 ಆಯಿತು. ಇಲ್ಲಿ 1 2 3 4, ಅಂದರೆ ಅವು 4 ಆಯಿತು. ಮತ್ತೆ ನೋಡಿ, ಇದು ಟೋಟಲ್ ಇಲ್ಲಿಂದ ಇಲ್ಲಿಗೆ 1, ಇದು 2. ಅದೇ ರೀತಿಯಾಗಿ ಈ ಸೈಡ್ ಇರುವಂಥದ್ದು ಎರಡನೇ ತ್ರಿಭುಜ ಪೂರ್ತಿ ಹೊರಗಡೆ ಇರುವಂಥದ್ದು 1, ಅಂದರೆ ಅವು 3 ಆಯಿತು. ಅದೇ ರೀತಿಯಾಗಿ ಈ ತ್ರಿಭುಜ ನೋಡಿ, 1 2, ನಂತರ ಹೊರಗಡೆದು 3, ಅದು 3 ಆಯಿತು. ಇನ್ನೂ 2 ತ್ರಿಭುಜಗಳು ಇದೆ. ಇದರಲ್ಲಿ ನಾವು ಸರಿಯಾಗಿ ಗಮನಿಸಬೇಕಾಗತ್ತೆ. ನೋಡಿ, ಇನ್ನೂ 2 ತ್ರಿಭುಜಗಳು ನೋಡಿ ಇಲ್ಲಿದೆ. ಇಲ್ಲಿಂದ ಹೀಗೆ ಬಂದು ಹೀಗಾಗ್ತಾ ಇದೆ. ಇದು ಒಂದು ತ್ರಿಭುಜ, ನಂತರ ಇದು ಒಂದು ತ್ರಿಭುಜ, ಒಟ್ಟು 2. ಇದು 2 ಆಯಿತು. ಈಗ ಎಲ್ಲವನ್ನ ಕೂಡಿಸೋಣ. 3 3 6, 6 4 10, 10 3 13, 13 3 16, 16 2 18 ತ್ರಿಭುಜಗಳಾಯಿತು. ಈ ಒಂದು ಚಿತ್ರದಲ್ಲಿರುವಂಥದ್ದು ಆಪ್ಷನ್ ಎ 18 ಅನ್ನುವಂಥದ್ದು ಸರಿಯಾಗಿರುವಂಥ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಚೌಕಗಳಿವೆ ಅಂತ ಕೇಳಿದ್ದಾರೆ. ನೋಡಿ, ಇಲ್ಲಿ 1ನೇ ಚೌಕ, 2 3 4 5 6 7 8 9. ನಾವು ತಪ್ಪು ಮಾಡ್ತೀವಂತ ಅವರು ಆಪ್ಷನ್ 9 ಕೊಟ್ಟಿರ್ತಾರೆ. ನಾವು ಇನ್ನೊಂದ್ಸಲಿ ಕ್ರಾಸ್ ಚೆಕ್ ಮಾಡಬೇಕು, ಮತ್ತೆಲ್ಲಾದರೂ ಚೌಕಗಳಾಗಲಿಕ್ಕೆ ಸಾಧ್ಯತೆ ಇದೆಯಾ ಅಂತ. ಚೌಕಗಳಂದ್ರೇನು? ಎಲ್ಲಾ ಬಾಹುಗಳು, ಅಂದ್ರೆ 4 ಬಾಹುಗಳು ಸಮವಾಗಿರಬೇಕು, ಅದಕ್ಕೆ ನಾವು ಚೌಕ ಅಂತ ಕರಿತೀವಿ. ಈಗ ಇದನ್ನ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ ನೋಡಿ, ಇಲ್ಲಿ ಇದು ಒಂದು ಚೌಕ ಆಯ್ತು. ನೋಡಿ, ಎಲ್ಲಾ 4 ಬಾಹುಗಳು ಸೇಮ್ ಇದೆ, ಹಾಗಾಗಿ ಇದು 10ನೇ ಒಂದು ಚೌಕ. ಇನ್ನೊಂದು ಚೌಕ ಇದೆ, ನೀವು ಗಮನಿಸೋದಾದ್ರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಮತ್ತೊಂದು ಚೌಕ ಆಗುತ್ತೆ. ಇದು 11ನೇ ಚೌಕ. ಒಟ್ಟು ಇದರಲ್ಲಿ 11 ಚೌಕಗಳಿವೆ. ಸರಿಯಾಗಿರುವಂತ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ನಾವು ಚಿತ್ರಗಳನ್ನ ಗಮನಿಸೋದ್ರಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ನಂತರ ಮುಂದಿನ ಪ್ರಶ್ನೆ ನೋಡಿ, ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಸಮಾಂತರ ಚತುರ್ಭುಜಗಳಿವೆ ಅಂತ ಕೇಳಿದ್ದಾರೆ. ನೋಡಿ, ಸಾಮಾನ್ಯವಾಗಿ ನೋಡ್ತಾ ಇದ್ರೆ 1 2 3 4 ಅಂತ ನಮ್ಗನ್ಸುತ್ತೆ. ಆದ್ರೆ ಆಪ್ಷನ್ ನಲ್ಲಿ 4 ಇಲ್ಲ. ಅಂದ್ರೆ ನಾವು ಇನ್ನೂ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತ ಅದರ ಅರ್ಥ. ನೋಡಿ, ಸಮಾಂತರ ಚತುರ್ಭುಜ ಅಂದ್ರೆ 2 ಬಾಹುಗಳು ಸಮಾನಾಂತರವಾಗಿರಬೇಕು. ನೋಡಿ, ಇಲ್ಲಿ ಇನ್ನೊಂದು ಚತುರ್ಭುಜ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ, ಸಮಾನಾಂತರ ಚತುರ್ಭುಜ. ಅದೇ ರೀತಿಯಾಗಿ ಕೆಳಗಡೆದು ಒಂದಾಗುತ್ತೆ. ಮೊದಲು 4 ಇದ್ವು, ಮತ್ತೆರಡು ಸಿಕ್ಕು 6 ಆಯ್ತು. ಈಗಲೂ ಕೂಡ ಆಪ್ಷನ್ ಇಲ್ಲ, ಹಾಗಾಗಿ ನಾವು ಇನ್ನೊಂದ್ಸಲಿ ಅದನ್ನ ಸರಿಯಾಗಿ ಗಮನಿಸಬೇಕಾಗತ್ತೆ.
ಈಗ ನೋಡಿ, ಇದು ಒಂದು, ನಂತರ ಇದು ಒಂದು, ಅಂದ್ರೆ ಮತ್ತೆ 2 ಸಿಕ್ತು. ಈಗ ಆಪ್ಷನ್ ನಲ್ಲಿ 8 ಇದೆ, 8 ಅಂತ ಪಟಕ್ ಅಂತ ಹಾಕ್ಬಿಡ್ತೀವಿ ನಾವು. ಆದ್ರೆ ಸರಿಯಾಗಿ ನಾವು ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸೋದಾದ್ರೆ, ಈ ಹೊರಗಡೆ ಇದೆಯಲ್ಲವಾ, ಇದು ಕೂಡ ಒಂದು ಸಮಾಂತರ ಚತುರ್ಭುಜನೇ. ನಾವು ಇದನ್ನ ಕನ್ಸಿಡರೇ ಮಾಡಿಲ್ಲ ಇಷ್ಟೊತ್ತವರೆಗೂ. ಅಂದ್ರೆ ಮತ್ತೊಂದು ಸಿಕ್ತು. ಟೋಟಲ್ 4 4 8 1 9. ಈ ಪ್ರಶ್ನೆಗೆ ಸರಿಯಾಗಿರುವಂತ ಉತ್ತರ ಆಪ್ಷನ್ 2 ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಕೊಟ್ಟಿರುವ ಆಕೃತಿಯಲ್ಲಿ ಎಷ್ಟು ಅರ್ಧ ವೃತ್ತಗಳಿವೆ ಅಂತ ಕೇಳಿದ್ದಾರೆ. ಅರ್ಧ ವೃತ್ತ, ಪೂರ್ತಿ ವೃತ್ತ ಕೇಳಿಲ್ಲ. ಪೂರ್ತಿ ವೃತ್ತ ಎಷ್ಟಿದೆ ಅಂತ ಮೊದಲು ನೋಡೋಣ. ನೋಡಿ, ಇದು 1ನೇ ವೃತ್ತ, ಇದು 2ನೇದು, 3ನೇದು, 4. ಒಳಗಡೆ ಇಲ್ಲೊಂದಿದೆ 5, ಇದರೊಂದಿದೆ 6. ಒಟ್ಟು 6 ಪೂರ್ಣ ವೃತ್ತಗಳಿವೆ. ಅವ್ರಿಗೆ ಕೇಳಿರೋದು ಅರ್ಧ ವೃತ್ತಗಳು ಮಾತ್ರ. ಅದೇನು ಈಸಿ ಸರ್, 6ಕ್ಕೆ ಇಂಟು 2 ಮಾಡಿದ್ರೆ ಅರ್ಧ ಅರ್ಧ 12 ಆಗ್ಬಿಡ್ತವೆ ಅಂತ ನಾವು ಅನ್ಕೊಳ್ತೀವಿ. ಆದರೆ ಅವರು ಅಷ್ಟು ಈಸಿಯಾಗಿ ಸುಲಭವಾಗಿರುವಂಥ ಪ್ರಶ್ನೆನ ನಿಮಗೆ ಕೇಳಿರೋದಿಲ್ಲ. ಹಾಗಾಗಿ ನಾವು ಒಂದೇ ಒಂದು ವೃತ್ತವನ್ನು ಸೂಕ್ಷ್ಮವಾಗಿ ಗಮನಿಸಿದ್ರೆ, ಅದರಲ್ಲಿ ಎಷ್ಟು ಅರ್ಧ ವೃತ್ತಗಳು ಇವೆ ಅಂತ ಕಂಡಿಡಿದ್ರೆ ಉತ್ತರವನ್ನ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಅದು ಹೇಗಂತ ನೋಡಿ ತೋರಿಸ್ಕೊಡ್ತೀನಿ. ಇಲ್ಲಿ ಮೊದಲು ಈ ಒಂದು ವೃತ್ತವನ್ನ ನಾವು ನೋಡ್ತಾ ಹೋಗೋಣ. ನೋಡಿ, ಇದು ಒಂದು ಅರ್ಧ ವೃತ್ತ ಆಯ್ತು, ಇದು ಒಂದು ಅರ್ಧ ವೃತ್ತ. ಅದ್ರ ಕೆಳಗಡೆ ಇರುವಂತದ್ದು ಮತ್ತೊಂದು ಅರ್ಧ ವೃತ್ತ. ಇದರಲ್ಲಿ 2 ಆಯ್ತು. ನೋಡಿ, ಇದರಲ್ಲಿ ಇನ್ನೂ 2 ಅರ್ಧ ವೃತ್ತಗಳಿವೆ. ಅದನ್ನ ನಾನು ತೋರಿಸ್ತೀನಿ ನೋಡಿ. ಈ ರೀತಿಯಾಗಿ ಇದು ಒಂದು ಅರ್ಧ ವೃತ್ತ, ಇದರ ಆಪೋಸಿಟ್ ಇರೋದು ಮತ್ತೊಂದು ಅರ್ಧ ವೃತ್ತ. ಅಂದ್ರೆ ಟೋಟಲ್ ಒಂದರಲ್ಲಿ 4 ಅರ್ಧ ವೃತ್ತಗಳಿವೆ. ಒಂದು ವೃತ್ತದಲ್ಲಿ ಟೋಟಲ್ ಇರುವಂತದ್ದು 6, ಒಂದರಲ್ಲಿ 4 ಅಂದ್ರೆ 6 4 24 ಅರ್ಧ ವೃತ್ತಗಳಿವೆ. ಇಲ್ಲಿ ಕೊಟ್ಟಿರುವಂತ ವೃತ್ತಗಳಲ್ಲಿ 24. ನೋಡಿ, ಇದರಲ್ಲಿ 4, ಇದರಲ್ಲಿ 4, ಇದರಲ್ಲಿ 4, ಇದರಲ್ಲೂ ಸಹ 4, ಇದರಲ್ಲೂ 4, ಇದರಲ್ಲೂ 4. 6 4 24. ಸರಿಯಾಗಿರುವಂತ ಉತ್ತರ ಆಪ್ಷನ್ ಬಿ ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತ ಉತ್ತರ. ಇನ್ನು ಮುಂದಿನ ಪ್ರಶ್ನೆ ನೋಡಿ, ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಲ್ಲಿರುವ ಪ್ರತಿಯೊಂದು ಸಂಖ್ಯಾ ಶ್ರೇಣಿಯಲ್ಲಿ ಒಂದು ತಪ್ಪಾದ ಸಂಖ್ಯೆ ಇದೆ. ತಪ್ಪಾದ ಸಂಖ್ಯೆ ಯಾವುದೆಂದು ಆಯ್ಕೆಗಳಲ್ಲಿ ಕಂಡುಹಿಡಿಯಿರಿ ಅಂತ ಇದೆ. ನೋಡಿ, ಮೊದಲನೇ ಪ್ರಶ್ನೆ ನೋಡಿ, ಇಲ್ಲಿ ಒಂದು ಸಂಖ್ಯಾ ಸರಣಿಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಸಂಖ್ಯೆ ತಪ್ಪಾಗಿದೆ ಅಂತೆ. ಅದನ್ನು ಯಾವುದು ಅಂತ ನಾವು ಕಂಡುಹಿಡಿಬೇಕು. ನಾವು ಸಂಖ್ಯಾ ಸರಣಿದು ನಿನ್ನೆ ತರಗತಿಯಲ್ಲಿ ಮಾಡಿದ್ವಿ. ಅದೇ ರೀತಿಯಾಗಿ ಚೆಕ್ ಮಾಡ್ತಾ ಹೋಗೋಣ. ನೋಡಿ, ಇಲ್ಲಿ 20 ಇದೆ, ಇಲ್ಲಿ 26 ಆಗಿದೆ, ಅಂದ್ರೆ +6 ಆಯ್ತು. ನಂತರ ಇಲ್ಲಿ 26 ಇದ್ದಿದ್ದು 38 ಆಯ್ತು, ಅಂದ್ರೆ +8. ಇಲ್ಲಿ 34ರಿಂದ 42 ಆಯ್ತು, ಅಂದ್ರೆ ಇಲ್ಲೂ ಕೂಡ +8 ಆಗಿದೆ. ಅದೇ ರೀತಿಯಾಗಿ ಇಲ್ಲಿ 42ರಿಂದ 56 ಆಗಿದೆ, ಅಂದ್ರೆ +14 ಹೆಚ್ಚಾಗಿದೆ. ಇಲ್ಲಿಗೆ ಮತ್ತೆ 14 ಹೆಚ್ಚು. ಅಂದ್ರೆ ನೋಡಿ, ಇಲ್ಲಿ ಸರಣಿ ಮೊದಲು 6ರಿಂದ 8 ಅಂದ್ರೆ 2 ಹೆಚ್ಚಾಗಿತ್ತು. ನಂತರ ಇಲ್ಲಿಯೂ ಸಹ ಇಲ್ಲಿ ಮೊದಲು 6 ಇತ್ತು, ನಂತರ 8 ಆಗಿದೆ. ಇಲ್ಲಿ ಅದು 10 ಆಗಬೇಕಾಗಿತ್ತು. 42 ಇರೋ ಜಾಗದಲ್ಲಿ 34ಕ್ಕೆ 10 ಹೆಚ್ಚಾದ್ರೆ ಇಲ್ಲಿ ಇದು 42 ಬದಲಾಗಿ 44 ಬರುತ್ತೆ. ಈ 44ಕ್ಕೆ 10ರ ನಂತರ 12 ಹೆಚ್ಚಾಯ್ತು ಅಂತಂದ್ರೆ 44ಕ್ಕೆ +12 ಮಾಡಿದ್ರೆ 56 ಸರಿಯಾಗಿರುವಂತ ಉತ್ತರ ಬರುತ್ತೆ. ಅಂದ್ರೆ ಇಲ್ಲಿ ತಪ್ಪಾಗಿರುವಂತ ಸಂಖ್ಯೆ ಯಾವುದು ಅಂತಂದ್ರೆ ಆಪ್ಷನ್ 2 ಅನ್ನುವಂಥದ್ದು ತಪ್ಪಾಗಿರುವಂತ ಸಂಖ್ಯೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡಿ, 4 8 9 27 36 ಮತ್ತೆ 64 ಅಂತ ಕೊಟ್ಟಿದ್ದಾರೆ. ಇಲ್ಲಿ 4ರಿಂದ 8 ಆಗಬೇಕಾದ್ರೆ +4 ಆಯ್ತು. ಇಲ್ಲಿ +1 ಆಗಿದೆ. 8 ಇದ್ದಿದ್ದು 9 ಆಗಬೇಕಾದ್ರೆ 1ಅನ್ನ ಕೂಡಿಸಿದ್ದಾರೆ. ನಂತರ ಇಲ್ಲಿ +18 ಜಾಸ್ತಿ ಆಗಿದೆ. 9 ಇದ್ದಿದ್ದು 27 ಆಗಬೇಕಾದ್ರೆ 18ಅನ್ನ
ಕೂಡಿಸಬೇಕಾಗತ್ತೆ. ಇನ್ನು 27ರಿಂದ 36 ಆಗ್ಬೇಕಾದ್ರೆ +9 ನಾವು ಮಾಡಬೇಕಾಗುತ್ತೆ. ಇನ್ನು 36ರಿಂದ 64 ಆಗಬೇಕಾದ್ರೆ +28 ಕೂಡಿಸ್ಬೇಕಾಗತ್ತೆ. ಇಲ್ಲಿ +1 +4 +18 +9 ಇದು ಈ ಒಂದು ಪ್ಯಾಟರ್ನ್ ಅಲ್ಲ ಅಂತ ನಾವು ಸರಳವಾಗಿ ಗುರುತಿಸಬಹುದು. ಅಂದ್ರೆ ಈ ಒಂದು ಟ್ರಿಕ್ಕು ಈ ಪ್ರಶ್ನೆಗೆ ವರ್ಕ್ ಆಗಲ್ಲ. ಇನ್ನು ಮತ್ತೆ ಯಾವ ರೀತಿಯಾಗಿ ಗಮನಿಸೋಣ ನೋಡಿ, 4 ಅನ್ನುವಂಥದ್ದು ಇದು ಒಂದು ವರ್ಗ ಸಂಖ್ಯೆ. ಅಂದ್ರೆ 2ರ ಸ್ಕ್ವೇರ್ ಅನ್ನ ಮಾಡಿದಾಗ 4 ಬರುತ್ತೆ. ಇನ್ನು ಮೊದಲು ಬೆಸ ಸ್ಥಾನಗಳನ್ನ ಗಮನಿಸ್ತಾ ಹೋಗೋಣ. ನೋಡಿ, ಇಲ್ಲಿ 9 ಕೊಟ್ಟಿದ್ದಾರೆ, ಅಂದ್ರೆ 3ರ ಸ್ಕ್ವೇರ್ ಆಯ್ತು. ಇಲ್ಲಿ 36 ಕೊಟ್ಟಿದ್ದಾರೆ, 36 ಅಂದ್ರೆ 6ರ ಸ್ಕ್ವೇರ್ ಆಯ್ತು. ಇವಿಷ್ಟು ವರ್ಗ ಸಂಖ್ಯೆಗಳಾಯ್ತು. ಇನ್ನು ಇಲ್ಲಿ 8 ಕೊಟ್ಟಿದ್ದಾರೆ. 8 ಅನ್ನುವಂಥದ್ದು ಒಂದು ಘನ ಸಂಖ್ಯೆ. ಅದು ಅಂದ್ರೆ 2ರ ಕ್ಯೂಬ್ ಅನ್ನು ಮಾಡಿದಾಗ 8 ಬರುತ್ತೆ. ಅದೇ ರೀತಿಯಾಗಿ 27 ಕೊಟ್ಟಿದ್ದಾರೆ, 3ರ ಕ್ಯೂಬ್ ಅನ್ನು ಮಾಡಿದಾಗ 27 ಬರುತ್ತೆ. ಅಂದ್ರೆ 3 ಮೂರ್ಲೆ 9, 9 ಮೂರ್ಲೆ 27. ನಂತರ ಇಲ್ಲಿ 64 ಕೊಟ್ಟಿದ್ದಾರೆ. 64 ಅಂದ್ರೆ ಇಲ್ಲಿ ಸಮಸ್ಥಾನಗಳಲ್ಲಿ ಘನ ಸಂಖ್ಯೆಗಳು ಇರೋದ್ರಿಂದ ಇಲ್ಲಿ 4ರ ಕ್ಯೂಬ್ ಬರುತ್ತೆ. ಅಂದ್ರೆ 4 4 16, 16 4 64. ಹಾಗಾಗಿ ಇಲ್ಲಿ ತಪ್ಪಿರೋದನ್ನು ನಾವು ಈಗ ಸುಲಭವಾಗಿ ಗುರುತಿಸಬಹುದು. ಅದು ಹೇಗಂದ್ರೆ, ಮೊದಲು 2ರ ವರ್ಗ ಸಂಖ್ಯೆ ಕೊಟ್ಟಿದ್ದಾರೆ, ನಂತರ 2ರ ಘನ ಸಂಖ್ಯೆ ಕೊಟ್ಟಿದ್ದಾರೆ. ನಂತರ ನೋಡಿ 3ರ ವರ್ಗ ಸಂಖ್ಯೆ, 3ರ ಘನ ಸಂಖ್ಯೆ. ಇಲ್ಲಿ 6ರ ವರ್ಗ ಸಂಖ್ಯೆ ಕೊಟ್ಟು 4ರ ಘನ ಸಂಖ್ಯೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ತಪ್ಪಾಗಿರುವಂಥದ್ದು 36 ಅನ್ನುವಂಥದ್ದು. ಇಲ್ಲಿ 4ರ ಒಂದು ವರ್ಗ ಸಂಖ್ಯೆಯನ್ನ ಅವರು ಕೊಡಬೇಕಾಗಿತ್ತು. ಅಂದ್ರೆ 4ರ ವರ್ಗ ಸಂಖ್ಯೆ 4 4 16 ಅನ್ನುವಂಥದ್ದನ್ನ ಅವ್ರು ಕೊಟ್ಟಿದ್ರೆ ಸರಿ ಆಗ್ತಾ ಇತ್ತು. ಹಾಗಾಗಿ ತಪ್ಪಾಗಿರುವಂಥದ್ದು 36 ಅನ್ನುವಂಥದ್ದು. ಇನ್ನು ಮುಂದಿನ ಪ್ರಶ್ನೆ 44ರಿಂದ 36 ಆಗಿದೆ. ಅಂದ್ರೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. 44 36 ಆಗ್ಬೇಕಾದ್ರೆ -8 ಮಾಡಿದ್ದಾರೆ. ನಂತರ 36 ಇದ್ದಿದ್ದು 28 ಆಗ್ಬೇಕಾದ್ರೆ ಇಲ್ಲೂ -8 ಆಗಿದೆ. 28 ಇದ್ದಿದ್ದು 20 ಆದ್ರೆ -8 ಆಗಿದೆ. ಇಲ್ಲೂ 20 ಇದ್ದಿದ್ದು 12 ಆಗ್ಬೇಕಾದ್ರೆ -8 ಆಗಿದೆ. 12 ಇದ್ದಿದ್ದು 6 ಆಗ್ಬೇಕಾದ್ರೆ -6 ಆಗಿದೆ. ಎಲ್ಲದರಲ್ಲೂ -8 -8 -8 ಇದೆ. ಬಟ್ ಇಲ್ಲಿ -6 ಆಗಿರೋದ್ರಿಂದ ತಪ್ಪಾಗಿರುವಂಥದ್ದು ಇದೇ 6 ಅನ್ನುವಂಥದ್ದೇ ತಪ್ಪು. ಅಲ್ಲಿ 6ರ ಬದಲಾಗಿ 4 ಅಂತ ಬರಬೇಕಾಗಿತ್ತು. ಅಂದ್ರೆ -8 ಆಗ್ತಿತ್ತು, ಕರೆಕ್ಟ್ ಆಗ್ತಿತ್ತು. ಹಾಗಾಗಿ ತಪ್ಪಾಗಿರುವಂಥದ್ದು ಆಪ್ಷನ್ 1ರಲ್ಲಿರುವಂತ 6 ಅನ್ನುವಂಥ ಸಂಖ್ಯೆ ಈ ಒಂದು ಸರಣಿಯಲ್ಲಿ ತಪ್ಪಾಗಿದೆ. ಇನ್ನು ಈ ಪ್ರಶ್ನೆಯನ್ನ ಗಮನಿಸಿ. 480 ಇದೆ, ಇಲ್ಲಿಂದ ಇಲ್ಲಿಗೆ 96 ಆಗಿದೆ. ಅಂದ್ರೆ ಬಹಳ ಕಡಿಮೆ ಆಗ್ತಾ ಇದೆ, ಬಹಳಷ್ಟು ಕಡಿಮೆ ಆಯಿತು. ನಂತರ 96 ಇದ್ದಿದ್ದು 24 ಆಗಿದೆ. ನಂತರ 24 8 ಆಗಿದೆ. 8 ಇದ್ದಿದ್ದು 4 ಆಗಿದೆ. 4 ಇದ್ದಿದ್ದು 2 ಆಗಿದೆ. ಅಂದ್ರೆ ಇವು ಎಲ್ಲವೂ ವರ್ಗ ಸಂಖ್ಯೆಗಳು ಅಲ್ಲ, ಎಲ್ಲವೂ ಘನ ಸಂಖ್ಯೆಗಳು ಕೂಡ ಅಲ್ಲ. ಹಾಗಾಗಿ ನಾವು ಇದನ್ನ ಈ ಸೈಡ್ ಹಿಂದೆಯಿಂದ ಮಾಡ್ತಾ ಬರೋಣ. 2ಕ್ಕೆ ಇಂಟು 2 ಮಾಡಿದಾಗ 4 ಆಯ್ತು. 4ಕ್ಕೆ ಇಂಟು 2 ಮಾಡಿದಾಗ 8 ಆಯ್ತು. 8ಕ್ಕೆ ಇಂಟು 3 ಮಾಡಿದಾಗ 24 ಆಯ್ತು. ಇನ್ನು 24ಕ್ಕೆ 96 ಬರಬೇಕಾದ್ರೆ ಇಂಟು 4 ಮಾಡಬೇಕು. ಇನ್ನು 96ಕ್ಕೆ 480 ಬರಬೇಕಾದ್ರೆ 5ರಿಂದ ಗುಣಾಕಾರವನ್ನ ಮಾಡಬೇಕಾಗತ್ತೆ. ನೋಡಿ, ಈಗ ಈ ಒಂದು ಸೀರೀಸ್ನ ನಾವು ಆ ಪ್ಯಾಟರ್ನ್ ಅನ್ನ ತಿಳ್ಕೊಂಡ್ವಿ. ಮುಂದೆಯಿಂದ ನಮಗೆ ಅರ್ಥ ಆಗ್ಲಿಲ್ಲ ಅಂದ್ರೆ ಹಿಂದಿನಿಂದ ಕೂಡ ಪ್ರಯತ್ನ ಮಾಡಬೇಕಾಗತ್ತೆ. ಇನ್ನು ಇಲ್ಲಿ ತಪ್ಪಾಗಿರುವಂಥದ್ದು ಯಾವುದು ಅಂದ್ರೆ ನೋಡಿ, 5 4 3 2 ಆದ್ಮೇಲೆ ಇಲ್ಲಿ 1 ಬರಬೇಕಾಗಿತ್ತು. ಇಲ್ಲಿ ಅಂದ್ರೆ ಈ ಒಂದು ಸಂಖ್ಯೆ ತಪ್ಪಾಗಿದೆ. ಹಾಗಾಗಿ ಸರಿಯಾಗಿರುವಂತ ಉತ್ತರ ಆಪ್ಷನ್ 4 ಅನ್ನುವಂಥದ್ದು ಸರಿಯಾಗಿರುತ್ತೆ. ಹೆಂಗೆ ತಪ್ಪು ಅಂತಂದ್ರೆ ನೋಡಿ, ಇಲ್ಲಿ 2ರಿಂದ ಗುಣಾಕಾರ ಮಾಡಿದ್ದಾರೆ. ಇಲ್ಲಿ ಅದಕ್ಕಿಂತ ಒಂದು ಕಡಿಮೆಯಾಗಿ 1ರಿಂದ ಗುಣಾಕಾರ ಮಾಡಿ
ಉತ್ತರ 4 ಬಂದಿದ್ರೆ ಇದು ಸರಿ ಆಗ್ತಿತ್ತು. ಇದನ್ನ ನಾವು ಮತ್ತೊಂದು ರೀತಿ ಕೂಡ ಅರ್ಥ ಮಾಡ್ಕೊಳ್ಬಹುದು. ನೋಡಿ ಇಲ್ಲಿ 480 ಅಂತ ಇದೆಯಲ್ಲ, ಇದನ್ನ 5ರಿಂದ ಭಾಗಾಕಾರ ಮಾಡಿದ್ದಾರೆ. 5 ಒಂದ್ಲೆ 5 9ಲೆ 45, 3 ಉಳಿತು 30 ಆಯ್ತು, 5 6ಲೆ 30. ನೋಡಿ ಇಲ್ಲಿ ಬಂದಿರುವಂತ ಉತ್ತರನೇ ನೆಕ್ಸ್ಟ್ ಸಂಖ್ಯೆ ಆಗಿದೆ. ಇದನ್ನ ಮತ್ತೆ 4ರಿಂದ ಭಾಗಾಕಾರ ಮಾಡಿದರೆ 4 ಒಂದ್ಲೆ 4 2ಲೆ 8, 1 ಉಳಿತು 16 ಆಯ್ತು, 4 4ಲೆ 16. ಇಲ್ಲಿ ಬಂದಿರುವಂತ ಉತ್ತರನೇ ನೆಕ್ಸ್ಟ್ ಸಂಖ್ಯೆ ಇದೆ. ಮತ್ತೆ ಇದಕ್ಕೆ 3ರಿಂದ ಭಾಗಾಕಾರ ಮಾಡಿದರೆ 3 ಒಂದ್ಲಿ 3, 3 ಎಂಟ್ಲಿ 24. ನೆಕ್ಸ್ಟ್ ಬಂದಿರುವಂತ ಸಂಖ್ಯೆ ಅದು ಉತ್ತರ ಆಗಿರೋದು. ನಂತರ 2ರಿಂದ ಭಾಗಾಕಾರ ಮಾಡಿದರೆ 2 ಒಂದ್ಲಿ 2, 2 4ಲೆ 8, ಅದು ನೆಕ್ಸ್ಟ್ ಇರುವಂತ ಸಂಖ್ಯೆ. ನಂತರ ನೋಡಿ ಈ 1ಅನ್ನ 2 ನಂತರ ಬರುವಂತದ್ದು ಹಿಂದಿನ ಸಂಖ್ಯೆ 1, 1ರಿಂದ 4ಅನ್ನ ಭಾಗಾಕಾರ ಮಾಡಿದಾಗ ಅಥವಾ 1ರಿಂದ ಯಾವುದೇ ಸಂಖ್ಯೆಯನ್ನ ಭಾಗಾಕಾರ ಮಾಡಿದಾಗ ನಮಗೆ ಬರುವಂತ ಉತ್ತರ ಅದೇ ಸಂಖ್ಯೆ ಆಗಿರುತ್ತೆ. ಹಾಗಾಗಿ 2 ಅಂತ ಕೊಟ್ಟಿದ್ದಾರೆ, ಅದು ತಪ್ಪು. ಇನ್ನು ಮುಂದಿನ ಪ್ರಶ್ನೆ ನೋಡಿ. ಸೂಚನೆಗಳು 31ರಿಂದ 35ನೇ ಪ್ರಶ್ನೆವರೆಗೂ ಅನ್ವಯಿಸುತ್ತೆ ಈ ಸೂಚನೆ. ಈ ಕೆಳಗಿನ ಪ್ರಶ್ನೆಗಳಲ್ಲಿ ಪ್ರತಿಯೊಂದು ಪ್ರಶ್ನೆಯಲ್ಲಿಯೂ ಒಂದು ಪ್ರಶ್ನಾರ್ಥಕ ಚಿಹ್ನೆಯಿಂದ ಸೂಚಿಸಿರುವ ಖಾಲಿ ಜಾಗವಿದೆ. ಆಯಾ ಪ್ರಶ್ನೆಯ ಕೆಳಗೆ ಕೊಟ್ಟಿರುವ 4 ಪರ್ಯಾಯಗಳ ಪೈಕಿ ಒಂದು ಮಾತ್ರ ಆ ಪ್ರಶ್ನೆಯ ಸಮಾನುಪಾತ ಚಿಹ್ನೆಯ ಮೂಲ ಎಡಕ್ಕೆ ಅಥವಾ ಬಲಕ್ಕೆ ಪದಗಳ ನಡುವಿನ ಸಂಬಂಧವನ್ನು ತಾಳೆ ಮಾಡುತ್ತದೆ. ಪ್ರತಿಯೊಂದು ಪ್ರಶ್ನೆಗೂ ಉತ್ತರವನ್ನು ಕಂಡುಹಿಡಿದು ಗುರುತಿಸಿ ಅಂತ ಇದೆ. ನೋಡಿ, ಇಷ್ಟೊತ್ತು 2 ಕೊಡ್ತಾ ಇದ್ರು, 3ನೇದು ಕೇಳ್ತಾ ಇದ್ರು, ಅಥವಾ 1 ಕೊಟ್ಟು 2ನೇದು ಕೇಳ್ತಾ ಇದ್ರು. ಈಗ 4 ಕೊಟ್ಟಿದ್ದಾರೆ, ಅದರಲ್ಲಿ 1ಅನ್ನ ಕೊಟ್ಟಿಲ್ಲ. ಅದು ಯಾವುದು ಅಂತ ನಾವು ಕಂಡುಹಿಡಿಬೇಕು. ನೋಡಿ, ಮೊದಲೇ ಪ್ರಶ್ನೆಯನ್ನೇ ನೋಡೋಣ. 15 ಇದೆ, 65 ಆಗಿದೆ. ನಂತರ ಇಲ್ಲಿ ಸಮಾನುಪಾತದ ಚಿಹ್ನೆ ಇದೆ. 3ನೇದು ಕ್ವಶನ್ ಮಾರ್ಕ್ ಇದೆ. 4ನೇದು ಕೊಟ್ಟಿದ್ದಾರೆ 216 ಅಂತ. ಇನ್ನು ಎಷ್ಟು ಹೆಚ್ಚಾಗಿರೋದು ಈ ಒಂದು ಪ್ರಶ್ನೆ ಪ್ಯಾಟರ್ನ್ ಹೌದಾ ಅಂತ ಚೆಕ್ ಮಾಡೋಣ. ನೋಡಿ, ಇಲ್ಲಿಂದ ಇಲ್ಲಿಗೆ ಸುಮಾರು 50 ಹೆಚ್ಚಾಗಿದೆ. ಅದೇ ರೀತಿಯಾಗಿ ಇದರಿಂದ ಇಲ್ಲಿ 50ಅನ್ನ ಮೈನಸ್ ಮಾಡಿದ್ರೆ ನಮಗೆ ಈ ಸಂಖ್ಯೆ ಬರುತ್ತಾ ನೋಡೋಣ. ನೋಡಿ, 217ರಲ್ಲಿ 50ಅನ್ನ ಮೈನಸ್ ಮಾಡೋಣ. 7ರಲ್ಲಿ 0 ಕಳೆದ್ರೆ 7. ನೋಡಿ, ಬಿಡಿ ಸ್ಥಾನದಲ್ಲಿ 7 ಯಾವುದರಲ್ಲೂ ಇಲ್ಲ. ಹಾಗಾಗಿ ಈ ಒಂದು ಪ್ಯಾಟರ್ನ್ ತಪ್ಪು. ಇನ್ನು ನಾವು ಬೇರೆ ಪ್ಯಾಟರ್ನು ಮಗ್ಗಿಗಳನ್ನ ನೋಡ್ತಾ ಹೋದ್ರೆ 15ರ ಮಗ್ಗಿಯಲ್ಲಿ 65 ಇಲ್ಲ. 60 ಇದ್ರೆ ಬರ್ತಾ ಇತ್ತು 15 4ಲೆ 60 ಅಂತ. ಅದೇ ರೀತಿಯಾಗಿ ನಮಗೆ ಯಾವುದೇ ಪ್ಯಾಟರ್ನ್ ಸಿಗ್ತಾ ಇಲ್ಲ. ಹಾಗಾಗಿ ಇಲ್ಲಿ ಸ್ಕ್ವೇರ್ಗಳನ್ನ ನೋಡೋಣ. ನೋಡಿ, ಆಗ್ಲೇ ನೋಡಿದ್ವಲ್ಲ, ವರ್ಗ ಸಂಖ್ಯೆ ಮತ್ತು ಘನ ಸಂಖ್ಯೆಯನ್ನೇ ನೋಡೋಣ. ಮೊದಲಿಗೆ 15 ಅಂತ ಕೊಟ್ಟಿದ್ದಾರೆ, ನಂತರ 65 ಅಂತ ಕೊಟ್ಟಿದ್ದಾರೆ, ಸಮಾನುಪಾತದ ಚಿಹ್ನೆ, ಇಲ್ಲಿ ಕ್ವಶನ್ ಮಾರ್ಕ್, ನಂತರ 217 ಇದೆ. ಈಗ ಇಲ್ಲಿ ನೋಡಿ 15 ಅಂತ ಇದೆ. 15ರ ಸಮೀಪದ ವರ್ಗ ಸಂಖ್ಯೆ ಯಾವುದು? 16 ಅನ್ನುವಂಥದ್ದು ವರ್ಗ ಸಂಖ್ಯೆ. 15ರ ಸಮೀಪ ಇದೆ ಇದು. 9 ಅಂದ್ರೆ ಬಹಳ ದೂರ ಆಗುತ್ತೆ, ಅದಕ್ಕೆ 16ಅನ್ನ ತೆಗೆದುಕೊಂಡಿದ್ದೀನಿ. ಯಾವುದ್ರದ್ದು? 4ರ ಸ್ಕ್ವೇರ್ ಇದು. ಅದೇ ರೀತಿ 65ರ ಸಮೀಪದ ವರ್ಗ ಸಂಖ್ಯೆ 64. ಇಲ್ಲಿ ಇದು ಕೂಡ 4ರ ಕ್ಯೂಬ್. ಇದು ಘನ ಸಂಖ್ಯೆನೂ ಆಗುತ್ತೆ ಮತ್ತೆ ವರ್ಗ ಸಂಖ್ಯೆ. 8ರ ಸ್ಕ್ವೇರ್ ಆಗುತ್ತೆ ಅಥವಾ 4ರ ಕ್ಯೂಬ್ನು ಆಗುತ್ತೆ. ಇನ್ನು 217ರ ಸಮೀಪ ಇರುವಂತಹ ವರ್ಗ ಸಂಖ್ಯೆ ಅಥವಾ ಘನ ಸಂಖ್ಯೆಯನ್ನ ನಾವು ಕಂಡುಹಿಡಿಯಬೇಕು. ಈಗ ಮೊದಲಿಗೆ ವರ್ಗ ಸಂಖ್ಯೆಯನ್ನ ನೋಡೋಣ. ನಾನು ಮೊದಲೇ ಹೇಳಿದಂತೆ ನೀವು ವರ್ಗ ಸಂಖ್ಯೆಗಳು ಮತ್ತು ಘನ ಸಂಖ್ಯೆಗಳನ್ನ ಅಟ್ಲೀಸ್ಟ್ 20ರವರೆಗಾದ್ರೂ ಬೈಹ್ಯಾಟನ್ನ ಮಾಡಿರ್ಬೇಕಾಗತ್ತೆ. ನೋಡಿ, ವರ್ಗ ಸಂಖ್ಯೆಯನ್ನ ಕಂಡುಹಿಡಿಯೋದಂದ್ರೆ 20 20ಲೆ, ಈಗ 20ರದನ್ನ ನಾವು ನೋಡಿದ್ರೆ 20 20ಲೆ 400 ಆಯ್ತು. ಆದ್ರೆ ನಮ್ಗೆ ಬೇಕಾಗಿರೋದು 217. ಅಂದ್ರೆ 10ರದ್ದು ಗೊತ್ತಿದೆ, 10 10ಲಿ 100, 11 11ಲೆ 121, 12 12ಲೆ 144, 13 13ಲೆ 169, 14 14ಲೆ 196, 15 15ಲೆ 225.
ಬಟ್ ಇಲ್ಲಿ ಇದರ ಹತ್ತಿರದ ವರ್ಗ ಸಂಖ್ಯೆ ಬಂದ್ಬಿಟ್ಟು 225. ಈಗ ಘನ ಸಂಖ್ಯೆಯನ್ನ ನೋಡೋಣ. ಯಾವ್ದ್ರದ್ದು ಇದು 15ರ ಸ್ಕ್ವೇರ್ ಮಾಡಿದಾಗ 225 ಬರುತ್ತೆ. ಈಗ 217ರ ಸಮೀಪದ ಯಾವ್ದಾದ್ರು ಘನ ಸಂಖ್ಯೆ ಇದೆಯಾ ಅಂತ ಚೆಕ್ ಮಾಡಬೇಕು. ಅಂದ್ರೆ ಈಗ 4ರ ಘನ ಸಂಖ್ಯೆ 4 ಕ್ಯೂಬ್ ಮಾಡಿದ್ರೆ 64 ಆಯ್ತು. 5ರ ಕ್ಯೂಬ್ ಮಾಡಿದ್ರೆ 5 5 25, 25 5 125. ಅಂದ್ರೆ ಇದು ಸಮೀಪ ಇಲ್ಲ. ಇನ್ನು 6ರದನ್ನ ಚೆಕ್ ಮಾಡೋಣ. 6 ಇಂಟು 6 ಇಂಟು 6 6 36, ಮತ್ತೆ 6ರಿಂದ ಗುಣಾಕಾರ ಮಾಡೋಣ. 6 36ಕ್ಕೆ 6 ದಶಕ 3, 6 3 18 3 21. ಅಂದ್ರೆ 216 ಅಂತ ಸಿಕ್ಕಿದೆ ನಮಗೆ. ಯಾವ್ದ್ರದ್ದು? 6ರ ಒಂದು ಘನ ಸಂಖ್ಯೆ. ನೋಡಿ, ಇದಕ್ಕೂ ಏನೋ ಒಂದು ಸ್ವಲ್ಪ ಮ್ಯಾಚಿಂಗ್. ಈಗ ನಾವು ಅದರ ರೂಟ್ ಅನ್ನ ಕಂಡು ಹಿಡ್ಕೊಳ್ತಾ ಇದ್ದೀವಿ. ಇಲ್ಲಿ 16ರಲ್ಲಿ -1 ಮಾಡಿದಾಗ 15 ಬರುತ್ತೆ. ಅಂದ್ರೆ 4ರ ಸ್ಕ್ವೇರ್ಗೆ -1. ಇದರಲ್ಲಿ ಏನ್ ಮಾಡಿದರೆ 64 ಇದ್ದಿದ್ದು 65 ಆಗ್ಬೇಕಾದ್ರೆ 4ರ ಕ್ಯೂಬ್ಗೆ +1 ಆಗಿದೆ. ಇದರಲ್ಲೂ ಸಹ 216 ಇದ್ದಿದ್ದು 17 ಅಂದ್ರೆ +1 ಆಗಿದೆ. ನಾವು ಈಗ ಆ ಒಂದು ಪ್ಯಾಟರ್ನ್ ಕಂಡು ಹಿಡಿದ್ವಿ. ಅಂದ್ರೆ ಇಲ್ಲಿ 6ರ ಕ್ಯೂಬ್ ಆಗಿದೆ, ಇಲ್ಲಿ 6ರ ಸ್ಕ್ವೇರ್ ಬಂದು ಅದಕ್ಕೆ -1 ಆಗ್ಬೇಕು. 6ರ ಸ್ಕ್ವೇರ್ ಅಂದ್ರೆ 36, ಅದರಲ್ಲಿ 1 ಕಳೆದಾಗ 35 ಬರುತ್ತೆ. ಸರಿಯಾಗಿರುವಂತ ಉತ್ತರ ಆಪ್ಷನ್ ಬಿ ಅಲ್ಲಿ ಇದೆಯಲ್ವಾ, 35 ಅಂತ. ಅದು ಸರಿಯಾಗಿರುವಂತ ಉತ್ತರ ಆಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ. 66 ಇದೆ, 44 ಇದೆ, 44 ನಂತರ 99 ಇದೆ, 4ನೇದನ್ನ ಕೊಟ್ಟಿಲ್ಲ. ಈಗ ನಾವು ಇದನ್ನ ನೋಡ್ತಾ ಹೋದ್ರೆ 66ಅನ್ನ 11 ಇಂಟು 6 ಅಂತ ಬರಿಬಹುದು. ಅದೇ ರೀತಿಯಾಗಿ 144ಅನ್ನ 12 ಇಂಟು 12 ಅಂತನಾದ್ರೂ ಬರಿಬಹುದು, ಇಲ್ಲ 16 9 ಅಂತ ಬರಿಬಹುದು. ಇನ್ನು 99ಅನ್ನ 11 ಇಂಟು 9 ಅಂತ ಬರಿಬಹುದು. ಇನ್ನು 4ನೇ ಸಂಖ್ಯೆಯನ್ನು ಕಂಡುಹಿಡಬೇಕು. ನೋಡಿ, ಇಲ್ಲಿ 11 ಇಂಟು 6 ಬಂದಿದೆ, ಇಲ್ಲಿ 11 ಇಂಟು 9 ಬಂದಿದೆ, ಬಟ್ ಇಲ್ಲಿ 16 ಇಂಟು 9 ಬಂದಿದೆ. ಹಾಗಾಗಿ ಒಂದಕ್ಕೊಂದು ಮ್ಯಾಚ್ ಆಗ್ತಾ ಇಲ್ಲ. ಈಗ ನಾವು ಏನ್ ಮಾಡ್ಬೇಕು ಅಂದ್ರೆ, ನೋಡಿ, ಈ ಒಂದು ಪ್ರಶ್ನೆ ಯಾವ ಪ್ಯಾಟರ್ನ್ ಅಲ್ಲಿ ಇದೆ ಅಂದ್ರೆ, ಇಲ್ಲಿ ಮೊದಲು ಕೊಟ್ಟಂತ 2 ಸಂಖ್ಯೆಗಳನ್ನ ಕೂಡಿಸಿದ್ದಾರೆ. 6 6ಅನ್ನ ಕೂಡಿಸಿದಾಗ 12 ಬರುತ್ತೆ. ಈ 12ರ ಸ್ಕ್ವೇರ್ ಮಾಡಿದ್ದಾರೆ. 12ರ ಸ್ಕ್ವೇರ್ ಮಾಡಿದಾಗ 12 ಇಂಟು 12 ಉತ್ತರ 144 ಆಗುತ್ತೆ. ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ. 144 ಹೇಗೆ ಬಂದಿದೆ ಅಂತ ಗೊತ್ತಾಯ್ತು ಅನ್ಕೊಂಡಿದ್ದೀನಿ. ಇನ್ನು ಅದೇ ರೀತಿಯಾಗಿ ನಾವು 9 ಮತ್ತು 9ಅನ್ನ ಕೂಡಿಸಿದಾಗ 18 ಬರುತ್ತೆ. ಇದರ ಸ್ಕ್ವೇರ್ ಮಾಡಬೇಕು. 18 ಇಂಟು 18, 18 8 144ಕ್ಕೆ 4 ದಶಕ 14, 18 1 18, 18ಕ್ಕೆ 14ಅನ್ನ ಕೂಡಿಸಿದಾಗ 32 ಬರುತ್ತೆ. ಅಂದ್ರೆ 18ರ ವರ್ಗ ಸಂಖ್ಯೆ 324. ಆಪ್ಷನ್ ಡಿ ಅಲ್ಲಿರುವಂತದ್ದು ಸರಿಯಾಗಿರುವಂತ ಉತ್ತರ ಆಗಿರುತ್ತೆ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. 33ನೇ ಪ್ರಶ್ನೆಯನ್ನು ನೋಡಿ. MLKJ ಅಂತ ಇರೋದು NOPQ ಅಂತ ಬಂದಿದೆ. ನಂತರ DCBA ಅಂತ ಇದೆ. ನೋಡಿ, M ನಂತರ N ಬಂದಿದೆ ಅಂತ ನಾವು ಈ ರೀತಿಯಾಗಿ ಈ ಒಂದು ಟ್ರಿಕ್ ಅನ್ನ ಬಳಸಿದ್ರೆ, ಇಲ್ಲಿ ಡಿ ನಂತರ ಇ ಬರಬೇಕಾಗಿತ್ತು. ಬಟ್ ಇಲ್ಲಿ ಆಪ್ಷನ್ ನಲ್ಲಿ ಎಲ್ಲೂ ಕೂಡ ಇ ಅನ್ನುವಂಥದ್ದು ಇಲ್ಲ. ಹಾಗಾಗಿ ಈ ಒಂದು ಪ್ಯಾಟರ್ನ್ ಇದಕ್ಕೆ ಅಪ್ಲೈ ಆಗಲ್ಲ. ನಾವು ಬೇರೆ ರೀತಿಯಾಗಿ ನೋಡ್ಬೇಕಾಗತ್ತೆ. ನೋಡಿ, ಇಲ್ಲಿ ಎಂ, ಅದರ ಹಿಂದೆ ಎಲ್, ಅದರ ಹಿಂದಕ್ಕೆ ಜೆ ಅಂತ ಇದೆ. ಅಂದ್ರೆ ಇದು ಇಳಿಕೆ ಕ್ರಮದಲ್ಲಿದೆ. ಎಲ್ ಜೆ ಕೆ ಎಲ್ ಎಂ ಹೀಗೆ ಇಳಿಕೆ ಕ್ರಮದಲ್ಲಿ ಬರೆದಿದ್ದಾರೆ. ನಂತರ ನೋಡಿ, ಎರಡನೇದನ್ನ NOPQ ಅಂದ್ರೆ ಇದು ಏರಿಕೆ ಕ್ರಮದಲ್ಲಿದೆ. ಮುಂದಿನ ಸಂಖ್ಯೆಗಳು ಕೊಟ್ಟಿದ್ದಾರೆ, ಬಟ್ ಇದು ಇಳಿಕೆ ಕ್ರಮದಲ್ಲಿ ಅಂದ್ರೆ ಹಿಂದಿನ ಸಂಖ್ಯೆಗಳನ್ನ ಕೊಡ್ತಾ ಹೋಗಿದ್ದಾರೆ. ಇಲ್ಲಿ ಹಿಂದಿನ ಸಂಖ್ಯೆಗಳನ್ನ ಕೊಟ್ಟಿದ್ದಾರೆ. DCBA ಅಂತ ಹಿಂದಿನ ಸಂಖ್ಯೆಗಳಾಯ್ತು. ಈಗ ಅದು
ಏರಿಕೆ ಕ್ರಮ ಆಗ್ಬೇಕು. ಏರಿಕೆ ಕ್ರಮ ಅಂದ್ರೆ ಆಪ್ಷನ್ ಯಾವ್ದು ರೈಟ್ ಆಗುತ್ತೆ ನೋಡಿ. ZXYW ಅಂತ ಇದೆ, ಅಂದ್ರೆ ಇದು ಇಳಿಕೆ ಕ್ರಮ ಆಯ್ತು, ಇದು ತಪ್ಪಾಗುತ್ತೆ. ಇನ್ನು QPON ಇದು ಕೂಡ ತಪ್ಪು, ZYXW ಇದು ತಪ್ಪು. ಹಾಗಾಗಿ ಸರಿಯಾಗಿರುವಂತ ಉತ್ತರ ಆಪ್ಷನ್ 4 ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತ ಉತ್ತರ ಆಗಿರುತ್ತೆ. ನಾವು ಪ್ರಶ್ನೆಗಳನ್ನ ಓದ್ತಾ ಹೋಗ್ಬೇಕು, ಅದು ಹಿಂದೆ ಬಂದಿದೆಯಾ ಅಥವಾ ಮುಂದೆ ಹೋಗಿದೆ, ಈ ರೀತಿಯಾಗಿ ಅನಾಲಿಸಿಸ್ ಮಾಡೋದ್ರಿಂದ ಪ್ರಶ್ನೆಗಳನ್ನ ಈಸಿಯಾಗಿ ಅದಕ್ಕೆ ಉತ್ತರಗಳನ್ನ ಕಂಡುಹಿಡಿಬಹುದು. ಇನ್ನು 34ನೇ ಪ್ರಶ್ನೆ ನೋಡಿ. ಇ ಇಂದ ಜೆ ಆಗಿದೆ, ಇ ಇಂದ ಜೆ, ಜಿ ಇಂದ ಎಲ್, ಎಚ್ ಇಂದ ಎಂ, ಎಫ್ ಇಂದ ಕೆ. ಇ ಇಂದ ಜೆ ಆಗ್ಬೇಕಾದ್ರೆ ಎಷ್ಟು ಅಕ್ಷರಗಳು ಮುಂದೆ ಹೋಗ್ಬೇಕು? ಇ, ಎಫ್, ಜಿ, ಎಚ್, ಐ 5 ಅಕ್ಷರ ಮುಂದೆ ಹೋಗಿದೆ. ನಂತರ ಜಿ ಇಂದ ಎಲ್ ಆಗ್ಬೇಕಾದ್ರೆ ಜಿ, ಎಚ್, ಐ, ಜೆ, ಜಿ ಆದ್ಮೇಲೆ ಎಚ್, ಐ, ಜೆ, ಕೆ, ಎಲ್, ಅದು ಕೂಡ 5 ಅಕ್ಷರ ಮುಂದೆ ಹೋಗಿದೆ. ಅಂದ್ರೆ 2 5 ಹೋಯ್ತು. ನಂತರ ಎಚ್ ಅನ್ನು ಒಂದ್ಸಲ ಪರೀಕ್ಷೆ ಮಾಡೋಣ. ಎಚ್ ನಂತರ ಐ, ಜೆ, ಕೆ, ಎಲ್, ನಂತರ ಎಂ, ಅಂದ್ರೆ ಇದು ಕೂಡ 5 ಅಕ್ಷರ ಮುಂದೆ ಹೋಗಿದೆ. ಅಂದ್ರೆ ಎಲ್ಲವೂ 5 ಅಕ್ಷರ ಮುಂದೆ ಹೋಗ್ತಾ ಇದೆ. ಈಗ ಅವರು 3ನೇದನ್ನ ಕೊಟ್ಟು 4ನೇದನ್ನ ಕೇಳಿದ್ರೆ 5 ಅಕ್ಷರ ನಾವು ಮುಂದೆ ಮಾಡಿ ಕಂಡುಹಿಡಿತಿದ್ವಿ. ಬಟ್ ಅವರು ಮುಂದಿನದನ್ನ ಕೊಟ್ಟಿದ್ದಾರೆ, ನಾವು ಇದರಲ್ಲಿ 5 ಅಕ್ಷರ ಹಿಂದೆ ಬರಬೇಕು. ಯು ಇಂದ 5ನೇ ಅಕ್ಷರ, ಹಿಂದಿನ 5ನೇ ಅಕ್ಷರ ಯಾವುದು ಅಂತ ನಾವು ಈಗ ಕಂಡುಹಿಡಿಬೇಕು. ಅದಕ್ಕಾಗಿ ಯು ಹಿಂದೆ ಯಾವ ಸಂಖ್ಯೆಗಳು ಬರುತ್ತೆ? ಟಿ ಬರುತ್ತೆ, ಎಸ್ ಬರುತ್ತೆ, ಆರ್, ಪಿ, ಕ್ಯೂ, ಆರ್, ಎಸ್, ಟಿ, ಯು. ಅಂದ್ರೆ ಯು ಇಂದ 5ನೇ ಅಕ್ಷರ ಅಲ್ವಾ ಹಿಂದೆ? 1 2 3 4 5, 5ನೇ ಅಕ್ಷರ ಪಿ. ಆಪ್ಷನ್ ಯಾವ್ದ್ರಲ್ಲಿ ಪಿ ಇದೆ ನೋಡಿ, ಇದರಲ್ಲಿ ಪಿ ಇದೆ, ಇದರಲ್ಲಿ ಪಿ ಇದೆ, ಇವೆರಡರಲ್ಲೂ ಪಿ ಇಲ್ಲ. ಹಾಗಾಗಿ ಇವೆರಡು ತಪ್ಪು ಅಂತ ನಾವು ಈಸಿಯಾಗಿ ತೆಗಿಬಹುದು. ಇನ್ನು ಡಬ್ಲ್ಯೂ ಇಂದ ಮತ್ತೆ 5 ಅಕ್ಷರ ಈಗ ಹಿಂದೆ ಹೋಗ್ಬೇಕು. ವಿ, ಯು, ಟಿ, ಎಸ್, ಆರ್ 5 ಅಕ್ಷರ ಹಿಂದೆ ಹೋಗ್ಬೇಕು. ಡಬ್ಲ್ಯೂ ಇಂದ 5 ಅಕ್ಷರ 1 2 3 4 5 6. ಆರ್ ಅನ್ನುವಂಥದ್ದು ನೋಡಿ, ಆರ್, ಎಸ್, ಟಿ, ಯು, ವಿ, ಡಬ್ಲ್ಯೂ. ಓಕೆ, ಕರೆಕ್ಟ್ ಆಗಿದೆ. ಆರ್ ಅನ್ನುವಂಥದ್ದು ಆಪ್ಷನ್ 2ರಲ್ಲಿದೆ, ಹಾಗಾಗಿ 1 ತಪ್ಪಾಗುತ್ತೆ. ಇದಕ್ಕೆ ಸರಿಯಾಗಿರುವಂತ ಉತ್ತರ 2ನೇ ಆಪ್ಷನ್ ಸರಿ. ಮುಂದಿನ ಪ್ರಶ್ನೆ ನೋಡಿ, 35ನೇ ಪ್ರಶ್ನೆ. 2CD ಅಂತ ಕೊಟ್ಟಿದ್ದಾರೆ. ಅಂದ್ರೆ ಮೊದಲನೇ ಸಂಖ್ಯೆ ಕೊಟ್ಟು ನಂತರ 2 ಅಕ್ಷರಗಳನ್ನ ಕೊಟ್ಟಿದ್ದಾರೆ. ನಂತರ 2ನೇ ಗುಂಪಲ್ಲಿ ನೋಡಿ 5FG ಅಂತ ಕೊಟ್ಟಿದ್ದಾರೆ. 3ನೇದನ್ನ ನಾವು ಕಂಡುಹಿಡಿಬೇಕು. ಇನ್ನು 4ನೇ ನೋಡಿ 11LM ಅಂತ ಇದೆ. ಇಲ್ಲಿ 2ನೇ ಅಕ್ಷರ ನಮ್ಗೆ ಗೊತ್ತು ಬಿ ಅಂತ, ಬಟ್ ಇಲ್ಲಿ ಅವರು ಅಕ್ಷರದ ಬದಲಾಗಿ ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಅಷ್ಟೇ. BCDEFG. ಇ ಅಂದ್ರೆ 5ನೇ ಅಕ್ಷರ ಆಗುತ್ತೆ. EFG ಮುಂದಿನ ಅಕ್ಷರಗಳನ್ನ ಕೊಡ್ತಾ ಹೋಗಿದ್ದಾರೆ ಇಲ್ಲಿ. ನಂತರ ಇಲ್ಲಿ 11 ಇದೆ. 11ನೇ ಅಕ್ಷರ ಯಾವುದು ಅಂತ ನಾವೀಗ ಕಂಡುಹಿಡಿಬೇಕು. ಈ 5ನೇ ಅಕ್ಷರ ಆಯ್ತು. ನಂತರ ಎಫ್, ಜಿ, ಎಚ್, ಐ, ಜೆ, ಕೆ. ಇದು 6 7 8 9 10 11. 11ನೇ ಅಕ್ಷರ ಕೆ ಅಂತ ಗೊತ್ತಾಯ್ತು. ಅಂದ್ರೆ 11 ಅಂದ್ರೆ ಇದು ಕೆ. ಕೆ ಇಂದ ಹಿಂದೆ ಇಲ್ಲಿ ಡಿ ನಂತರ ಇ ಬದಲು ನಂಬರ್ ಕೊಟ್ಟಿದ್ದಾರೆ. ಇಲ್ಲಿ 11ರ ನಂತರ ಹಿಂದಿನ ಸಂಖ್ಯೆ ಕೆ ಹಿಂದೆ ಇರೋದು ಜೆ, ಅದರ ಹಿಂದೆ ಐ, ಜೆ ಬರುತ್ತೆ, ಐ ಬರುತ್ತೆ. ಇಲ್ಲಿ ಎಚ್ ಬದಲಾಗಿ 8 ಅಂತ ನಂಬರ್ ಬಂದಿರುತ್ತೆ. ಆ ಒಂದು ಆಪ್ಷನ್ ಯಾವ್ದಿದೆ ನೋಡಿ, ಆಪ್ಷನ್ 4 ಅನ್ನುವಂಥದ್ದು ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತ ಉತ್ತರ. ನೋಡಿ, ನಾವು ಬರೀ ನಂಬರ್ ಅನ್ನು ನೋಡಿದ್ರೆ ಇಲ್ಲೂ 8 ಕೊಟ್ಟಿದ್ದಾರೆ, ಇಲ್ಲೂ 8 ಕೊಟ್ಟಿದ್ದಾರೆ. ನಂಬರ್ ಅನ್ನು ನೋಡಿ ಹಾಕೋದ್ರಿಂದ ಬರಲ್ಲ. ಹಾಗಾಗಿ ಪಕ್ಕದಲ್ಲಿರುವಂತ ಅಕ್ಷರಗಳನ್ನು ಒಂದು ಬಾರಿ ಗಮನದಲ್ಲಿ ಇಟ್ಕೊಂಡು ಉತ್ತರವನ್ನ ಹುಡುಕ್ಬೇಕಾಗತ್ತೆ. ಇನ್ನು ಮುಂದಿನ ಪ್ರಶ್ನೆ ನೋಡಿ,
ಈ ಪ್ರಶ್ನೆಗಳು ಕೆಳಗೆ ಕೊಟ್ಟಿರುವ ಆಕೃತಿಗಳನ್ನು ಅವಲಂಬಿಸಿವೆ. ಪ್ರತಿಯೊಂದು ವೃತ್ತವು ಅದು ಯಾವುದೇ ಗಾತ್ರದಲ್ಲಿದ್ದರೂ ಒಂದು ಅಂಶವನ್ನು ಸೂಚಿಸುತ್ತದೆ. ಪ್ರಶ್ನೆಗಳಲ್ಲಿನ ಘಟಕಗಳನ್ನು ಆಕೃತಿಗಳಲ್ಲಿನ ಅಂಶಗಳಿಗೆ ಹೊಂದಿಸಿ ಸರಿಯಾದ ಉತ್ತರವನ್ನು ಗುರುತಿಸಿ ಅಂತ ಇದೆ. ನೋಡಿ, ಇದು ನಕ್ಷೆ. ಇಲ್ಲಿ ಕೆಲವೊಂದಷ್ಟು ವೃತ್ತಗಳನ್ನು ಕೊಟ್ಟಿದ್ದಾರೆ. ಪ್ರಶ್ನೆಗಳನ್ನ ಗಮನದಲ್ಲಿರಿಸಿಕೊಂಡು ನಾವು ಅದಕ್ಕೆ ಯಾವುದೋ ಒಂದು ವೃತ್ತ ಸರಿಯಾಗಿರುತ್ತೆ ಅಂತ ಮೊದಲು ಉತ್ತರಿಸಬೇಕಾಗತ್ತೆ. ನೋಡಿ, ಮೊದಲನೇ ಪ್ರಶ್ನೆಯನ್ನು ನೋಡಿ, ವೃತ್ತಿಪರರು ಅಂತ ಇದೆ, ಅಂದ್ರೆ ಕೆಲಸ ಮಾಡುವಂಥವ್ರು. ಇಂಜಿನಿಯರ್ಗಳು, ವಕೀಲರು, ಅಂದ್ರೆ ಯಾವುದೇ ಒಂದು ಕೆಲಸ ಮಾಡುವಂಥವ್ರು ವೃತ್ತಿಪರರಾಗ್ತಾರೆ. ಇಂಜಿನಿಯರು ಮತ್ತು ವಕೀಲರು ಅವರು ಕೂಡ ಕೆಲಸ ಮಾಡೋರೆ. ಮೊದಲು ಕೆಲಸ ಮಾಡೋರು ಬರ್ತಾರೆ, ನಂತರ ಇಂಜಿನಿಯರ್ಗಳು ವಕೀಲರು ಇಬ್ರು ಕೆಲಸ ಮಾಡೋರೆ. ಹಾಗಾಗಿ ಇದ್ರ ಒಳಗಡೆ ಬರ್ತಾರೆ. ಕೆಲಸ ಮಾಡೋರು ಎಲ್ಲಾರು, ಅಂದ್ರೆ ಇಂಜಿನಿಯರ್ಸು, ಡಾಕ್ಟರ್ಸು, ವಕೀಲರು, ಟೀಚರ್ಸು ಏನೇನಿರ್ತಾರೆ ಎಲ್ಲರೂ ಕೆಲಸ ಮಾಡೋರೇ ಆಗ್ತಾರೆ ಇದ್ರೊಳಗಡೆ. ಹಾಗಾಗಿ ಇಂಜಿನಿಯರ್ಸು ಮತ್ತು ವಕೀಲರು ಒಳಗಡೆ ಬರೋದ್ರಿಂದ ಈ ರೀತಿಯಾಗಿರುವಂತ ಚಿತ್ರ ಬಿ ಅಲ್ಲಿರೋದ್ರಿಂದ ಇದಕ್ಕೆ ಸರಿಯಾಗಿರುವಂತ ಉತ್ತರ ನೋಡಿ ಬಿ ಅನ್ನುವಂಥದ್ದು ಆಪ್ಷನ್ 2ರಲ್ಲಿದೆ. ಇದು ಸರಿಯಾಗಿರುವಂತ ಉತ್ತರ ಆಗಿರುತ್ತೆ.